ಓಕೆ. ಸೊ ನಿನ್ನೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ? ಈಗ ಲೈವ್ ಬಂದ ತಕ್ಷಣ ಮತ್ತೆ ವೇಸ್ಟ್ ಮಾಡೋದು ಬೇಡ ನಾವು, ಯಾಕಂದ್ರೆ ಮತ್ತೆ ವೇಸ್ಟ್ ಮಾಡ್ಕೊಂಡ್ ಕೂತ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಎಕ್ಸಾಮ್ ಬಂತ ಈಗ ನಿಮಗೆ. ಹರ್ಷಿತಾ ಪೇಜ್ ನಂಬರ್ ಹೇಳು. ಪೇಜ್ ನಂಬರ್ 76. ಪೇಜ್ ನಂಬರ್ ಸ್ಟೇಟ್ನರ್ ಹೇಳ್ರಿ. 44. 44. ಓಕೆ ಬನ್ನಿ. ಈಗ ನಾವು ಟೇಕ್ ಡೌನ್ ದಿ ವರ್ಕ್ಡ್ ಎಕ್ಸಾಂಪಲ್ 1 4 ಅಲ್ಲ ಫಸ್ಟ್ ಮೂರ್ ಇದಾವೆ. ಮಾಡಿಸ್ತೀನಮ್ಮ ಹರ್ಷಿತಾ, ನನಗೆ ಗೊತ್ತಿದೆ. ಯಾಕೆ ಗೊತ್ತಾ, ಒಂದೊಂದು ಪ್ಯಾಟರ್ನ್ ಒಂದೊಂದು ಟೈಪ್ ಆಗ್ಲಿ ಅಂತ. ಆಯ್ತಾ? ಫೈಂಡ್ ದಿ ರೂಟ್ಸ್ ಆಫ್ ದಿ ಇಕ್ವೇಶನ್. ಎಕ್ಸಾಂಪಲ್ 3. Find the roots of the equation 2x square minus 5x plus 3 is equal to 0. 2x square minus 5x plus 3 is equal to 0. Standard form ಅಲ್ಲಿ ಇದೆಯಾ? ಸೊ ನಾವೇ ಸ್ಟ್ಯಾಂಡರ್ಡ್ ಮತ್ತೇನ್ ಫಾರ್ಮ್? ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಅಲ್ಲಿ ಇದೆಯಾ? ಸ್ಟ್ಯಾಂಡರ್ಡ್ ಅಂದ್ರೆ RHS must be 0. ಓಕೆ ಇದೆಯಾ? ಇದೆ. What is the coefficient of x square? Plus 2 into plus 3. It is equal to plus into plus 6. Middle term is minus 5. So now take plus 6. ಈಗ ಯೋಚನೆ ಮಾಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು, ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ -5 ಬರಬೇಕು. ನಾನು ಯೋಚನೆ ಮಾಡ್ತೀನಿ 6 1 6. ಓಕೆನಾ? 6 ಅಂದ್ರೆ 1 ಹೋದ್ರೆ 5 ಬರುತ್ತೆ. ತಗಬಹುದಾ? ತಗಬಹುದಾ? ಓಕೆ 6 1 ಯಾವ್ದಕ್ಕೆ ಪ್ಲಸ್ ಯಾವ್ದಕ್ಕೆ ಮೈನಸ್? ಬಿಗರ್ ನಂಬರ್ ಮೈನಸ್ 6 ಓಕೆ ಓಕೆ ಕೊಡ್ತೀನಿ. ಮೈನಸ್ ಪ್ಲಸ್ ಕೊಟ್ರೆ ನಿಮ್ಗೆ ಹೇಳಿದ ಪ್ರಕಾರ ಮಾಡ್ತೀನಿ. ಮೈನಸ್ ಇಂಟು ಪ್ಲಸ್. ನಮ್ದು ಚಾಯ್ಸ್ ಇಸ್ ರಾಂಗ್. ಸರ್ ಎರಡಕ್ಕೂ ಮೈನಸ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮೈನಸ್ ಇಂಟು ಮೈನಸ್ ಪ್ಲಸ್ 6. ಮೈನಸ್ 6 ಮೈನಸ್ 1. ಪ್ಲಸ್ ಇಂಟು ಮೈನಸ್ ಮೈನಸ್ ಸರ್. ಮೈನಸ್ 7 ಆಗುತ್ತಾ ಇಲ್ಲ? ಎಸ್ ಸರ್. ತಗೊಂಡಿರೋ ಸಂಖ್ಯೆಗಳು ಚೇಂಜ್ ಇದೆ. ಇಟ್ ಈಸ್ ರಾಂಗ್. ಸೊ ಯು ಕ್ಯಾನ್ ಗೋ ಫಾರ್ -3 -2. ಮೈನಸ್ ಇಂಟು ಮೈನಸ್ ಪ್ಲಸ್ 3 2s are 6 -3 -2 -5. ಇದೆಯಾ? ಎಸ್ ಸರ್. ಮತ್ತೆ ಸರ್ ಓಕೆ ನೌ ರೈಟ್ 2x square minus 3x minus 2x plus 3 is equal to 0. Now make 2 groups. 2 groups ಮಾಡಿದ್ಮೇಲೆ ಫಸ್ಟ್ ಅಲ್ಲಿ ಏನ್ ಕಾಮನ್ ತೆಗಿತೀರಿ? 2 and 3 ನ ಡಿವೈಡ್ ಮಾಡೋ ಸಂಖ್ಯೆ ಯಾವ್ದಾರು ಇದೆಯಾ? ಇದೆ ಇದೆ ಇದೆ. ಯಾವ್ದು ಡಿವೈಡ್ ಮಾಡಿಲ್ಲ ಅಂದ್ರೆ 1 ಡಿವೈಡ್ ಮಾಡುತ್ತೆ ಅಂತ. ಸೊ 1 x square x ಅಲ್ಲಿ ಏನ್ ಕಾಮನ್ ತೆಗಿತೀರಿ? x. 2 ಗೆ 2 x square ಅಲ್ಲಿ 1x ಹೊರ ಬಂದ್ರೆ x ಉಳಿತು. ಸೊ ನಾವು ರಿಮೈನಿಂಗ್ ಈಸ್ -3. ಯಾಕೆ ಅಂದ್ರೆ x ಈಸ್ ಕಮ್ ಟು ಔಟ್ಸೈಡ್. ನಾನು ಸೆಕೆಂಡ್ ಟರ್ಮ್ ಅಲ್ಲಿ ಕಾಮನ್ ತೆಗಿಬೇಕಾದ್ರೆ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಮೈನಸ್ 2 and 3 ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 1. ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಬರ್ದಿರ್ತೀರೋ ಅದು 2x minus 3 is equal to 0. Now take 2x minus 3 into 1x minus 1 is equal to 0. It means 2x minus 3 is equal to 0. 1x minus 1 is equal to 0. 2x is equal to 3. X is equal to ಏನು? 3/2. 1x ಅಂದ್ರೆ ಒಂದೇಯಾ ಅಥವಾ x ಅಂದ್ರೆ ಒಂದೇಯಾ? X is equal to 1. X is equal to 3/2 are the roots of this equation. ಕತ್ತಿಗೆರೆ ಟೀಮ್ ಎಲ್ಲ ಬಂತೇನ್ರಮ್ಮ? ಇದೀವಿ ಸರ್. ಸಿಂಚು ಹಾ ಸರ್. ಏನೋ ವಿಚಾರ? ಏನಿಲ್ಲ
ಸರ್ ಹರ್ಷಿತಾ ಬರಲ್ಲ ಇವತ್ತು. ಎಲ್ಲಿ ಹೋಗ್ತಾಳೆ? ಇದು ಸ್ಪೋರ್ಟ್ಸಿಗೆ ಹೋಗಿದ್ದಾಳೆ ಸರ್. ವೆರಿ ಗುಡ್, ಇಂಪಾರ್ಟೆಂಟ್ ಆಯ್ತಲ್ಲ. ನಾಳೆ ಎಕ್ಸಾಮ್ ಇಂಪಾರ್ಟೆಂಟ್ ಇಲ್ಲ ಸರ್. ನಾಳೆ ಎಕ್ಸಾಮ್ ಅಲ್ಲಿ ಫೇಲ್ ಆದಾಗ ಮ್ಯಾಥ್ಸ್ ಖೋಖೋ ಆಡಕ್ ಬಂದಿದ್ದೆ, ಪಾಸ್ ಮಾಡಿಸ್ಬರ್ರಿ ಅಂತ ನಿಮ್ ಮಿಸ್ ಹತ್ರ ಹೋಗಿ ಕೇಳ್ರಿ. ನಿಖಿತಾ ಬಂದೇನೆ, ಸರ್ ಅವಳು ಬನ್ನಿ ಕೊಡು. ಅವಳು ಇದ್ದಾಳೆ ಸರ್. ಅಯ್ಯೋ ಬನ್ನಿ ಕೊಡಿಲ್ಲ ಅಂದ್ರೆ ಬನ್ನಿ ಕೊಡಿ ಏನಾರ ಮಾತಾಡಿತಂತೆ ಸ್ಕೂಲಾಗೆ ರಾಘವೇಂದ್ರ ಸರ್ ಹತ್ರ. ನೋ ಸರ್. ಏನಿಲ್ಲ ದಿದ್ಗಿ ಸರ್. ಅವನು ಇವನಿದಾನೇನೋ ಕ್ಯಾತ್ನಳ್ಳಿ. ನೋಡಿಲ್ಲ ಸರ್. ಏಯ್ ನೀನ್ ನೋಡ್ಬೇಕಣಲ್ಲಿ ನಿಮ್ ಫ್ರೆಂಡ್ ನಿಧಾನ್ ಸರ್. ಎಸ್ ಸರ್. ವರ್ಕ್ ಮಾಡ್ತಿದ್ದೀನಪ್ಪ ದಿದ್ಗಿ. ಎಸ್ ಸರ್. ವೆರಿ ಗುಡ್. ಯಾಕೆ ಮಾತಾಡ್ತೀರಿ? ನಿಖಿತಾ ಸರ್. ಆಯ್ತಾ? ಸರ್ ಆಯ್ತು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡ್ರಮ್ಮ, ಲೇಟ್ ಆಗಿ ಜಾಯ್ನ್ ಆಗಿರೋರಿಗೆ. ಓಕೆ, 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0. ಯಾವುದೇ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸಾಲ್ವ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಬೇಕಾದ್ರೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ರಿ RHS ಮಸ್ಟ್ ಬಿ 0. ಓಕೆ, ಅಂಡ್ ದೆನ್ ರೈಟ್ x ಸ್ಕ್ವೇರ್ ಇರೋ ಟರ್ಮು, ಸ್ಕ್ವೇರ್ ಇಲ್ದೇ ಇರೋ ಟರ್ಮು, ಲಾಸ್ಟ್ ಗೆ ಕಾನ್ಸ್ಟೆಂಟ್. ಸೊ ನಾವು ರೈಟ್ plus 2 into plus 3 it is plus 6. Middle term is minus 5. So ಈಗ plus 6 ಬರ್ಬೇಕು. ಯಾವ್ದಾದ್ರು ಎರಡು ಸಂಖ್ಯೆಗಳಿದೆಯಾ? ಅವೆರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಬರ್ಬೇಕು. ಅದೇ ಎರಡು ಸಂಖ್ಯೆಗಳನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 5 ಬರ್ಬೇಕು. ಯಾವ್ದಿದೆ? 3 and 2 minus into minus plus 3 2s are 6 minus 3 minus 2 it is minus 5. Okay, so now come to the point. 2x square ಏನು ಮಾಡಬೇಡಿ, ನಾವು ರೈಟ್ minus 3x minus 2x plus 3 is equal to 0. ಸೊ ಇಲ್ಲಿ ಏನು ಇಲ್ಲಿ 2 and 3 ನ ಡಿವೈಡ್ ಮಾಡೋ ಸಂಖ್ಯೆ ಇಲ್ಲ ಅನ್ಕೋಬಾರ್ದು. ಸೊ ಅಲ್ಲಿ ನಂಬರ್ಸ್ ಕಾಮನ್ ತೆಗಿಲೇಬೇಕಾಗುತ್ತೆ. 2 and 3 ನ ಡಿವೈಡ್ ಮಾಡೋ ಸಂಖ್ಯೆ ಇಲ್ಲ ಅಂದ್ರೆ ಯಾವ್ದು ನಂಬರ್ ಡಿವೈಡ್ ಮಾಡಿಲ್ಲ ಅಂದ್ರೆ ಕೊನೆಗೆ ಒಂದ್ ಎಲ್ಲಾ ನಂಬರ್ಸ್ ಡಿವೈಡ್ ಮಾಡುತ್ತೆ. ಓಕೆ, ಎಕ್ಸ್ ಸ್ಕ್ವೇರ್ ಎಕ್ಸ್ ಇದ್ರೆ ಎಕ್ಸ್ ಕಾಮನ್ ತೆಗಿಬೇಕು. ಎರಡಕ್ಕೆ ಎರಡು, ಎಕ್ಸ್ ಸ್ಕ್ವೇರ್ ಅಲ್ಲಿ ಎಕ್ಸ್ ಹೊರ ಬಂದ್ರೆ ಎಕ್ಸ್ ಇಸ್ ದೇರ್ minus 3. ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. 2 and 3 ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 1. ಅದಾದ್ಮೇಲೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಬರ್ದಿರ್ತೀರ ಅದು 2x minus 3 is equal to 0. It means 2x minus 3 ಕಾಮನ್ ತೆಗೆದ್ರೆ 1x minus 1 is equal to 0. 2x minus 3 is equal to 0. 1x minus 1 is equal to 0. 2x is equal to 3. X is equal to 3 by 2. 1x is equal to 1 ಅಥವಾ x is equal to 1. So now you can go for the example. ಯಾವುದು? 4. ಆಮೇಲೆ 5 ಹೋಗೋಣ. ಎಲ್ಲ ಒಂದೇ ತರ ಪ್ರಾಬ್ಲಮ್ಸ್ ಜೊತೆ ಜೊತೆ ಮಾಡ್ಸೋಣ. ರೂಟ್ ಇರೋಣ. X square minus x minus 2 is equal to 0. X square minus x minus 2 is equal to 0. So now it is in the form of standard form. What you do? Find the roots of the equation.
Find the roots of the equation means we can find the values of x. Clear? How many values are there for x? 12. Two values. X, y, say 2. So because this equation is highest power is 2, therefore x has 2 values. So now it is clear. Okay, 1 is plus 6 into minus 2 is equal to minus 12. So now write what is the middle term, not x. ನಾನು ಹೇಳಿದ್ದೀನಿ ಯಾವ ಕಾರಣಕ್ಕೂ ಈ ಕಡೆಗೆ algebraic term ತರಂಗಿಲ್ಲ, only coefficients and constants. So what is the coefficient of x? Minus 1. Minus 1. Minus 1. Minus 12. So now choice 2 numbers. When you 4. multiply 2 numbers, you got 12. Is there? 6 4. 2s are 12. 4 and 3. I can see a choice. 6 2s are 12. 6 ಅಲ್ಲಿ 2 ಹೋದ್ರೆ 4 ಬರಲ್ಲ. 6 ಗೆ 2 add ಮಾಡಿದ್ರೆ ಬರಲ್ಲ 8. So you can go for the second option. 4 3s are 12. 4 3s are 12. ಕರೆಕ್ಟಾ? ಯಾವುದಕ್ಕೆ ಪ್ಲಸ್ ಯಾವುದಕ್ಕೆ ಮೈನಸ್? 4 ಗೆ ಮೈನಸ್ 3 ಗೆ ಪ್ಲಸ್. ನನಗೆ ಪ್ಲಸ್ 4 ಗೆ ಪ್ಲಸ್ ಕೊಡ್ಬೇಕು ಅಂತ ಆಸೆ, ಅಷ್ಟಿದ ಕೊಡ್ಲೇಬೇಡ. ಬೇಡ ಸರ್. ಕೊಟ್ರೇನಕತೆ? ಸರ್ ಅವಾಗ +1 ಬರುತ್ತೆ, -1 ಬರಲ್ಲ. ಈಗ -4 +3 ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ -12, -4 ಒಳಗೆ +3 ಹೋದ್ರೆ -1. So the both conditions are satisfied. We can come to the equation 6x square minus 4x plus 3x minus 2 is equal to 0. So now make two groups. ಈಗ ಇಲ್ಲಿ ನೋಡ್ರಿ ಬಹಳ ಪುಣ್ಯಾತ್ಮರು ಕಾಮನ್ ತೆಗಿಬೇಕಾದ್ರೆ ಬಹಳ ಎಡವಟ್ ಮಾಡ್ತೀರಿ. 6 ಡಿವೈಡ್ ಮಾಡ್ಬೇಕು, 4 ಡಿವೈಡ್ ಮಾಡ್ಬೇಕು. ಯಾವ್ದಾರ ಇದೆಯಾ? 2 ಸರ್. ಆಮೇಲೆ x ಇಲ್ಲಿ ಇದೆ. ಓಕೆ, ಈಗ ಈ 2 ಇಂದ 6 ಅನ್ನು ಡಿವೈಡ್ ಮಾಡಿ 2 3s ಇದೆಯಲ್ಲ ಅದನ್ನ ಬರಿಬೇಕು. 2 3s x ಸ್ಕ್ವೇರ್ ಅಲ್ಲಿ 2x ಇತ್ತು, 1x ಹೊರ ಬಂತು. ನೆಕ್ಸ್ಟ್ ಈ 2 ಇಂದ 4 ಅನ್ನು ಡಿವೈಡ್ ಮಾಡಿ ಇಲ್ಲಿ x ಬರಿಬೇಕು. ಆಕ್ಚುಲಿ ಮೈನಸ್ 2 ಇಂದ 4 ಟೈಮ್ಸ್. ಈಗ ಸ್ಟಾರ್ಟಿಂಗ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. 3 and 2 ನ ಬಾಕ್ಸ್ ಸಂಖ್ಯೆ ಯಾವುದು? 1. ಇಲ್ಲಿ ಏನ್ ಬರ್ದಿತ್ತಿರೋದಯ್ಯ? 3x minus 2 is equal to 0. 3x minus 2 into 2x plus 1 is equal to 0. 3x minus 2 is equal to 0. 2x plus 1 is equal to 0. So 3x is equal to 2. X is equal to 2 by 3. So now got the value. 2x is equal to -1. X is equal to -1 by 2. These are the roots of the equation. ಸೊ ನಾಳೆ ಕ್ಲಾಸ್ ಇರಲ್ಲ, ಇವತ್ತು ಹೇಳ್ತಿದ್ದೀನಿ, ನಾಡಿದ್ದಿರುತ್ತೆ. ಪ್ರತಿ ಸಲ ಬರೀತಿದ್ದೀರಾ? ಫೈಂಡ್ ದಿ ರೂಟ್ಸ್ ಆಫ್ ದಿ ಈಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಅಂತ ಬರೀತಿದ್ದೀರಾ? ಇಲ್ಲ ಬರೀಲಿಲ್ಲ ಅಂದ್ರೆ ಗ್ರಾಚಾರ ಆಯ್ತಲ್ಲ.
ಓವರ್ ಎಸ್ ಸರ್. ಸರ್ ಬರ್ಕೊಳ್ಳಿ ಅವಸರ ಇಲ್ಲ. ರಕ್ಷಿತಾ ಎಕ್ಸಾಮ್ ಯಾವ್ದಾಯ್ತು ಇವತ್ತು? ಸರ್ ಸೋಷಿಯಲ್. ಸೋಷಿಯಲ್. ಇನ್ ಯಾವತ್ ಮುಗೀತೆ? ಸರ್ 21ಕ್ಕೆ. ಹಂಗಂದ್ರೆ 21 ನಿಮ್ಗೆ ನಡೆಯಂಗಿಲ್ಲ. ಹಾ ಆಗ ತಗೊಂಬರ್ಬೇಕು ನಾವೀಗ. ಹಂಗೇನಿಲ್ಲ ಸರ್. ನೀನಿಗೆ, ಸಾನುಂಗೆ, ಮತ್ತೆ ಯಾರು, ಚಿನ್ಮಯಿಗೆ ಒಂದ್ ದಿವಸ ನಮ್ ಸ್ಕೂಲಿಗೆ ಬರ್ರಿ ಹರ್ಷಿತಾ. ಎಸ್ ಸರ್. ಹಾ ಬರ್ತೀವಿ ಸರ್. ಬರ್ರಿ 3 ಜನ ಬರ್ರಿ, ಹೆಂಗಿದ್ರೆ ರಜೆ ಇದೆಯಲ್ಲ ವಾಗ್ದೇವಿಯರಿಗೆ. ರಜೆ ಇಲ್ಲ ಸರ್. ಹಾ ರಜೆ ಇಲ್ಲ. ಹಾಕ್ ಬರ್ರಿ ಒಂದ್ ದಿವಸ. ಬೇರೆಯವಕ್ಕೆಲ್ಲ ಹಾಕ್ತಿರಿ, ನಮ್ ಸ್ಕೂಲಿಗೆ ಬರಕ್ ಅಲ್ವಾ? ಏನ್ ಮಾಡಿಸ್ತೀರಾ ಸರ್ ಬಂದ್ರೆ? ಏನ್ ಬೇಕು ಹೇಳು, ಏನ್ ಬೇಕು ಹೇಳು. ಆಯ್ತು, ಅದು ಆಗ್ಬಿಡ್ಲಿ. ಏನ್ ಬೇಕು ಹೇಳು, ನೀನ್ ಏನ್ ಹೇಳೋ ಅದು. ಏನು ಬೇಡ. ಮತ್ತೆ ಅಲ್ಲವಾ, ಮನೆಗ್ ಬರೋದು ಇಂಪಾರ್ಟೆಂಟ್, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಅಲ್ಲಿ ಅವ್ರು ಏನ್ ಮಾಡ್ತಾರ ಅತಿಥಿ. ನಿಮ್ ಮನೆಗ್ ಬರ್ತೀನಿ ಅಂದ್ರೆ ಹರ್ಷಿತಾ ಇಂಥದೇ ಮಾಡು ಅಂತ ಕೇಳ್ಕೊಂಡ್ ಮಾಡಕ್ಕಾಗತ್ತಾ? ಸರ್. ಬರ್ರಿ. ಅದು ದಟ್ ಈಸ್ ದ ಡಿಪೆಂಡಿಂಗ್ ಅಪಾನ್ ನಮ್ಮ ಮೇಲೆ ನಿಂತಿರುತ್ತೆ. ನಾವ್ ಹೆಂಗ್ ಟ್ರೀಟ್ ಮಾಡೋದು, ನೀವ್ ಹೆಂಗೆ ಇದಿರ್ತೀರಿ, ಅದು ಯಾವ್ದ ಬೇಸಿಸ್ ಮೇಲೆ ನೀವು ನೆಂಟರನ್ನೆಲ್ಲಾನು ಒಂದೇ ತರ ಟ್ರೀಟ್ ಮಾಡ್ತೀರಾ? ಕೆಲವೊಬ್ರಿಗೆ ತಿಂಡಿ ಮಾಡ್ತೀರಿ, ಕೆಲವೊಬ್ರಿಗೆ ಟೀ ಮಾಡಿ ಕಳಿಸ್ತೀರಿ, ಕೆಲವೊಬ್ರಿಗೆ ನೀರ್ ಕೊಟ್ಟು ಕಳಿಸ್ತೀರಿ. ಮಾಡ್ತೀರಿಲ್ಲ ಹರ್ಷಿತಾ? ಹರ್ಷಿತಾ ಎಸ್ ಸರ್. ಮತ್ತೆ ಯಾವ್ದಾದ್ರು ಇದು ಪ್ರಾಪಂಚ ನಿಮ್ ಮನೆಗಂತಲ್ಲ, ನಮ್ಮ ಮನೇನು ಸೇರ್ಸ್ಕೊಂಡ್ ನಾನು ಹೇಳ್ತಾ ಇರೋದು. ಸೊ ನಿಮ್ ಮನೆಗ್ ಮಾಡಲ್ಲ ಅಂತ ಕೇಳ್ಬೇಡ್ರಿ. ಸೊ ನಾನು ಇನ್ ಜನರಲ್ ಆಗಿ ಹೇಳ್ತಾ ಇರೋದು, ಯಾರ್ಯಾರು ನಿಮಗೆ ಎಷ್ಟೆಷ್ಟು ಹತ್ರ ಇದಾರೋ ಅಷ್ಟಷ್ಟು ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ತತೆ. ಕರೆಕ್ಟಾ ಸಾಮಾನ್ಯವೇ? ಎಸ್ ಸರ್. ನೋಡಿ, ಈಗ ಗೌಡ್ರು ಮೊನ್ನೆ ನಮಗೆ ಫಂಕ್ಷನ್ ಐತೆ ಅಂತ ಹಾಕಿದ್ರು, ಊಟಕ್ಕೆ ಕರ್ಲೇ ಇಲ್ಲ. ನಾವ್ ಹತ್ರ ಇಲ್ಲ ಅಂತ ಅಲ್ಲಿಗೆ. ಹ ಏನ್ರಿ ಗೌಡ್ರೆ? ಸರ್ ಗೌಡ್ರು ಊಟಕ್ಕೆ ಕರ್ಲೇ ಇಲ್ಲ. ಹ ನೋಡು, ಆದ್ರೂ ಬರ್ರಿ ಸಾ ಅಂತ ಇವತ್ ಬರ್ರಿ ಸಾ ಅಂತ ಅನ್ಬೋದಿತ್ತಲ್ಲ ಹರ್ಷಿತಾ. ಹ ಒಂದು ಮಾತು ಹರ್ಷಿತಾ, ಭಾರಿ ಬೇಜಾರ. ಬಿಡಿ ಸರ್, ನೆಕ್ಸ್ಟ್ ಟೈಮ್ ಇಂದ ಕರೀತಾರೆ. ಅಯ್ಯೋ ಅಲ್ಲ ಹರ್ಷಿತಾ, ವಂಶಿ ಇರೋದು ಒಂದೇಯ, ಆ ತರಳು ಬಾಳಾರೆ ಹಂಗೇನಪ್ಪ ದೇವಣೆ. ಮನೆ ಬರಲ್ಲ ಸರ್. ನೀನ್ ಬಟ್ಟೆ ಕೊಡ್ಸಿದ್ರೆ ನಾನ್ ಬರ್ದೇ ಇದ್ದಾಗ ನನ್ ಮೇಲೆ ಉಳ್ಕಂತಿತ್ತು, ಆಯ್ತಲ್ಲ. ಇನ್ನು ಆ ಸಮನ್ವಿದ್ ಏನ್ ಗೊತ್ತಿಲ್ಲ, ಬಟ್ ಈಗ 2 ಜನ ಡಿಸೈಡ್ ಮಾಡ್ಬಿಟ್ಟಿದೀನಿ. ಈಗ ಯಾರು ಮಾನ್ಯ ಅಂತೂ ಫಂಕ್ಷನ್ ಇದೆ ಸರ್ ನಮ್ಮ ಮನೆಗೆ ಅಂತ ಹೇಳಿ ಮೆಸೇಜ್ ಹಾಕಿದ್ರೆ ನಿಜ. ಅವಳು ಹುಷಾರಿಲ್ಲ ಅಂದ್ರೆ ಮಾತಾಡಕ್ ಬರ್ತಿರ್ಲಿಲ್ಲ. ಫಂಕ್ಷನ್ ಇದೆ ಅಂದಾಗ ಅಟ್ಲೀಸ್ಟ್ ಒಂದ್ ಊಟಕ್ಕೆ ಬನ್ನಿ ಸರ್ ನಮ್ ರಾತ್ರಿ 8 ಗಂಟೆಗೆ ಅಂದ್ರೆ ನಾನು ಹೋಗ್ತಿದ್ದ ಬಿಡ್ತಿದ್ದ ಗೊತ್ತಿಲ್ಲ. ಕರೀಲಿಲ್ಲಲ್ಲ ಗೌಡ್ರಿಗೆ ಸಾಲಲ್ಲ. ಓಕೆ ಬನ್ನಿ ಈಗ. ಸೊ ಎಕ್ಸರ್ಸೈಸ್ 4.2 ನಲ್ಲಿ 4th ಒಂದು ಬರ್ಕೊಳ್ರಿ. 2x² - x + 1/8 = 0. ನೋಡ್ರಿ, ಇಲ್ಲಿ ನಮ್ಮ ಕಾನ್ಸ್ಟೆಂಟ್ ಇದೆಯಲ್ಲ, ಇಟ್ ಇಸ್ ಅ ಫ್ರಾಕ್ಷನ್ ಆಗಿದೆ. ನಾವು ಮಲ್ಟಿಪ್ಲೈ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಯು ಕ್ಯಾನ್ ಟೇಕ್ ದಿ LCM. ವಾಟ್ ಇಸ್ LCM? ನಾನು ಹೇಳ್ತಿದ್ದೀನಿ, ಇವೆಲ್ಲ ಇದು ನಂಬರ್, ಇದು ಫ್ರಾಕ್ಷನ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ ಇಸ್ ದಿ LCM. ವಾಟ್ ಇಸ್ ದ ಫ್ರಾಕ್ಷನ್? 1/8. ವಾಟ್ ಇಸ್ ದ ಡಿನಾಮಿನೇಟರ್? 8. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ, ಯು ಹ್ಯಾವ್ ಟು ಮಲ್ಟಿಪ್ಲೈಡ್ ಬೈ 8 × 2 16x². ಸೊ ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ, 8 × x 8x. ಇದ್ರ ಕೆಳಗೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿ ಉಳಿದಿದ್ದು 1, ದಟ್ ಈಸ್ ಈಕ್ವಲ್ ಟು 0. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಬಹುದು. ಸಿಂಚು ಅದೇನೇ ಸಿಂಚು? ಅಯ್ಯಪ್ಪ, ಸರ್ ಇದೀನಿ ಸರ್. ಅಮ್ಮನ ಹತ್ರ ಜಗಳಾಡ್ತಾ ಇದೀಯಾ? ಇಲ್ಲ ಸರ್, ಅದು ಆಡಿಯೋನು ಯಾಕೆ ಗಡ ಕ್ಲಿಕ್ ಆಗಿಲ್ಲ. ಓಕೆ, ಈಗ ನೋಡ್ರಿ, ನಾನು ಹೇಳ್ತಿದ್ದೀನಿ, ಇದು ನಂಬರ್ ಅಥವಾ ಡಿಜಿಟ್, ಇದು ಡಿಜಿಟ್ ಅಂದ್ರೆ ಯಾವ್ದು ಫ್ರಾಕ್ಷನ್ ಇರುತ್ತೋ ಆ ಫ್ರಾಕ್ಷನ್ ಡಿನಾಮಿನೇಟರ್ ಇಷ್ಟು ಟರ್ಮಿಗೆ LCM ಆಗುತ್ತೆ. ಫ್ರಾಕ್ಷನ್ ಡಿನಾಮಿನೇಟರ್ ಯಾವುದು? 8. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದ್ರೆ LCM ಅನ್ನೋದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 8 × 2 = 16x².
ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ, ಸೊ 8 into x 8x. ಇದ್ರ ಕೆಳಗೆ ಡಿನಾಮಿನೇಟರ್ ಇದೆ, ಡಿನಾಮಿನೇಟರ್ gets cancelled, 1 is equal to 0. So now make cross multiplication, 16x square minus 8x plus 1 is equal to 0 ಬರ್ದಿದ್ದೀನಿ. ಸೊ ಈ 8 ಎಲ್ಲೋ ಅಂತ ಯೋಚನೆ ಮಾಡ್ತೀರಾ ಅಥವಾ ಇನ್ನು 0 into 8 ಅಂತ ಬರ್ಕೋಬೇಕಾ? ಬೇಡ ಸರ್ ಬರ್ಕೊಳ್ಳೋದು. 0 into ಬೇಡ 8 ಅಂದ್ರೆ it is 0 into 0. At least ಆ ಲೆವೆಲ್ ಇದೀರಾ? ಇದೀರಾ? 0 into 8 is 8 ಎಲ್ಲೋ ಅಂತ ಬ್ಯಾಟ್ರಿ ಬಿಡ್ತಿದ್ದೀರಾ? ಏ ವಂಶಿ, ಬ್ಯಾಟ್ರಿ ಅಂದ್ರೆ ಬಿಡ್ತಿದ್ದೀರಾ? ಇಲ್ಲ ಸರ್. Okay, so now write plus 16 into plus 1, it is plus 16. What is middle term? Minus 8. So you have to multiply. ಎರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 16 ಬರಬೇಕು. ಎರಡು ನಂಬರ್ಸ್ ಅನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ -8 ಬರಬೇಕು. ಯಾವಾರ 4 and 4. Okay, plus 16. You can write n 4 and 4 minus 4 minus 4 4 and minus plus 4. minus 4 and minus 4. Minus 4 and minus 4. So note minus into minus plus 4 into 4 16, again minus 4 minus 8. So now it is clear. So now write 16x square minus 4x plus 1 is equal to 0. Clear? So now make two groups. Okay, ಇಲ್ಲಿ 16 and 4 ಅನ್ನ ಡಿವೈಡ್ ಮಾಡೋದು ಯಾವುದು? 4. ಯಾರಮ್ಮ ಮಾಡ್ತಾ ಇದಾರೆ? ಇದೊಂದು ಕತೆ ಕಣಮ್ಮ ನಮ್ಗೆ. ಈಗ 16 and 4 ಅನ್ನು ಡಿವೈಡ್ ಮಾಡೋದು ಯಾವುದು? 4. ಸೊ ಈಗ ಆಮೇಲೆ x ಕಾಮನ್ ಇದೆ. ಓಕೆ, 4 ಇಂದ 16 ಎಷ್ಟು ಟೈಮ್ಸ್? 4 ಟೈಮ್ಸ್. x ಸ್ಕ್ವೇರ್ ಅಲ್ಲಿ 2x ಹೊರ ಬಂತು, 2x ಅಲ್ಲಿ 1x ಹೊರ ಬಂದ್ರೆ x ಉಳಿತು. ಇಲ್ಲಿ 4x ಪೂರ್ತಿ ಬಂದಿದೆ ಅಂದ್ರೆ ಅಲ್ಲಿ ಏನು ಉಳಿದಿಲ್ಲ ಅಂದ್ರೆ 1 is there. ಡಿವೈಡ್ ಮಾಡ್ರಿ. 4x ಇಂದ 4x ಎಷ್ಟು ಟೈಮ್ಸ್ ಆಗುತ್ತೆ? 1 ಟೈಮಿಗೆ ಹೋಗುತ್ತೆ. ಈ ಟೋಟಲ್ ಟರ್ಮ್ ಹೊರ ಬಂದಿದೆ ಅಂದ್ರೆ ನೆನ್ಪಿಟ್ಕೊಳ್ರಿ, ಯಾರ ಪುಣ್ಯಾತ್ಮರು 0 ಅಂತ ಬರ್ದಿದ್ದೀರಿ. 4x divided by 4x it is 1. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. 4 and 1 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವ್ದು? 1. ಓಕೆ, ಇಲ್ಲಿ ಏನ್ ಬರ್ದಿರ್ತೀರಾ? ಅದು 4x 4x minus 1. is equal to 0. So now write 4x minus 1 common, 4x minus 1 ಉಳಿಯುತ್ತೆ 0. It means 4x is equal to minus 1 is equal to 0. 4x is minus 1 is equal to 0. 4x is equal to 1. X is equal to 1 by 4. X is equal to 1. X is equal to 1/4. the roots are equal. Any doubts regarding this? No sir. ನಿಖಿತಾ ಮುಗಿತೇನ ಸ್ಕೂಲಲ್ಲಿ ಮ್ಯಾಥ್ಸ್? ಎಸ್ ಸರ್, ಟ್ರಯಾಂಗಲ್ಸ್ ಇನ್ನೊಂದ್ ಸ್ವಲ್ಪ ಐತೆ. ನೀವು ಮಾಡ್ತಿದ್ದೀರಾ ಇಲ್ಲ ಟ್ರಯಾಂಗಲ್ಸ್ ಪ್ರಾಬ್ಲಮ್ಸ್ ಅನ್ನ? ಮಾಡ್ತಿದೀವಿ ಏನಪ್ಪ ನನಗೆ ಅನುಮಾನ ಐತೆ. ರಾಘವೇಂದ್ರನ್ ಕೇಳ್ಬೇಕು. ಸರ್ ರಾಘವೇಂದ್ರ ಸರ್ ಎಲ್ಲ ತಗೊಳ್ಳೋ. ಸರ್ ನಮಗೆ ಯಾರು? ಯಾರು ತಗೊಳೋದು?
ಮಂಜುನಾಥ್ ಸರ್, ಮಂಜುನಾಥ್ ಸರ್ ಎಲ್ಲಿಂದ ಬರ್ತಾರ ಅವರು? ದಾವಣಗೆರೆಯಿಂದ ಸರ್. ಓಕೆ ಓಕೆ. ನೀವೇನಾರ ಮಾಡಿ ತೋರ್ಸಿದ್ರಾ? ಎಸ್ ಸರ್, ಮಾಡಿದೀವಿ ಏನಪ್ಪ ನನಗೆ ಅನುಮಾನ ಇದೆ ಸೌಂದರ್ಯ. ಸರ್, ಮಾಡಿದೀವಿ ಸರ್. ಎಲ್ಲರೂ ದಡ್ರಿದ್ದೀರಿ ಮಧ್ಯೆಯ. ಆ 1+1 ಎಷ್ಟಂದ್ರೆ 3 ಅಂತೀರಿ ನೀವು. ಆ ಆ ಶಿತಾ ಸಾನ ಎಮ್ಮೆ ನೋಡ, ಅವಳು ಲಿಂಕ್ ಕ್ಲೋಸ್ ಮಾಡಿ ತಿಂಡಿ ತಿನ್ನಕ್ ಹೋಗಿದ್ದಾಳೆ, ಈಗ ಬಂದು ಜಾಯಿನ್ ಮಾಡ್ಕೊಂತಾಳೆ. ಸಾನಾ ಸಾನಾ ಎಮ್ಮೆ ಜಾಯ್ನ್ ಆತೇನ್ರಮ್ಮ ಹುಡುಗಿ? ಸಾನಾ ಎಮ್ಮೆ ಏ ಹುಡುಗಿ ನೋಡ್ರಮ್ಮ ಎಲ್ಲೋತಂತ. ಹರ್ಷಿತ್ ಅದಗಳೇನ ಸಾನ ಎಮ್ಮೆ? ಸರ್ ಇಲ್ಲ ಸರ್. ಹೇಳಲ್ಲ ಸರ್ ಸಾನಾ. ಇದ್ದಾರೆ ಇದ್ದಾರೆ ಹಾ ಸರ್. ಅವ್ರು ಜಾಯ್ನ್ ಆಗ್ತಿಲ್ಲಂತೆ ಸರ್. ಯಾರು ಹೇಳಿದ್ರು? ಸಹನಾನೇ ಹೇಳಿದ್ದು. ಜಾಯ್ನ್ ಆಗಿದಾಳಲ್ಲಮ್ಮ, ಈಗ ಇಲ್ಲಿ ಕಾಣ್ತಾ ಇದೆಯಲ್ಲಮ್ಮ. ಹಂಗಂದ್ರು ಸರ್. ಈಗ ಬಂತು ಸರ್. ಬರ್ರಿ ಈಗ ನೋಡ್ರಮ್ಮ, ಈ ತರ ಪ್ರಾಬ್ಲಮ್ ಕೊಟ್ಟ ತಕ್ಷಣ ನೀವು ಯೋಚನೆ ಮಾಡ್ಬೇಡ್ರಿ, ಡೈರೆಕ್ಟ್ ಆಗಿ 2 × 1/8 ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ 2 × 1/8 ಮಾಡಿದ್ರೆ ನಿಮಗೆ ಏನ್ ಬರುತ್ತೆ? 1/4 ಬರುತ್ತೆ. ಆವಾಗ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಯು ಕ್ಯಾನ್ ಗೋ ಫಾರ್ ದಿ ಸಿಂಪ್ಲಿಫಿಕೇಶನ್. ಸೊ ಇದು ನಂಬರು, ಇದು ಡಿಜಿಟ್ ಅಥವಾ ನಂಬರ್ ಇದ್ರೆ, ಒಂದು ಫ್ರಾಕ್ಷನ್ ಇದ್ರೆ, ಆ ಫ್ರಾಕ್ಷನ್ ಡಿನಾಮಿನೇಟರ್ ಈ ಟೋಟಲ್ ಟರ್ಮ್ಗೆ ಎಲ್ಸಿಎಂ ಆಗುತ್ತೆ. ಫ್ರಾಕ್ಷನ್ ಡಿನಾಮಿನೇಟರ್ ಯಾವ್ದಪ್ಪ? 8. ಸೊ ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದ್ರೆ ಈ ಎಲ್ಸಿಎಂ ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 8 2 16. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದ್ರೆ ಈ ಎಲ್ಸಿಎಂ ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ 8x. ಈ 8 ಕ್ಯಾನ್ಸಲ್ ಆಗುತ್ತೆ, ಉಳಿದಿತ್ತು ಒಂದು. ಸೊ ನಾವು ಮೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 0 × 8 0 ಆಗುತ್ತೆ, 0 ಬರ್ದಿದ್ದೀನಿ. ಸೊ ನಾವು ಟೇಕ್ +16 +1 +16 ಮಿಡಲ್ ಟರ್ಮ್ ಇಸ್ -8. ಸೊ +16 ಬರಬೇಕು. ಯಾವ್ದಾದ್ರು 2 ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ +16 ಬರುತ್ತಾ ಅಂದ್ರೆ -4 and -4. ಮೈನಸ್ ಇಂಟು ಮೈನಸ್ ಪ್ಲಸ್ 4 × 4 16. ಇವೆರಡನ್ನ ಆಡ್ ಮಾಡಿ, ಎರಡು ಮೈನಸ್ ಇದಾಗ ಆಡ್ ಮಾಡಿದ್ರೆ ಇಟ್ ಇಸ್ -8. 16x² -4x -4x + 1 = 0. ಸೊ ನಾವು 16 and 4 ಅನ್ನ ಡಿವೈಡ್ ಮಾಡೋದು ಯಾವುದು? 16 and 4 ಅನ್ನ ಡಿವೈಡ್ ಮಾಡೋದು ಯಾವುದು? 4. ಓಕೆ. ಸೊ ನೆಕ್ಸ್ಟ್ 4 ಇಂದ 16 ಆಮೇಲೆ x² x ಇದ್ದಾಗ ಯಾವ್ದನ್ನ ಕಾಮನ್ ತೆಗಿಬೇಕು ಅಂತ ಹೇಳಿದೀನಿ? 1 x² x ಇದ್ದಾಗ ಯಾವ್ದು ಕಾಮನ್ ತೆಗಿಬೇಕಾ? x. ಒಂದೇ ತರದ ಅಕ್ಷರ ಇತ್ತು, ಒಂದು ಪವರ್ 2 ಇದ್ದು, ಒಂದು ಪವರ್ 1 ಇತ್ತು ಅಂದ್ರೆ ಪವರ್ 1 ಇರೋದು ಕಾಮನ್ ತೆಗಿಬೇಕು. ಸೊ x ಕಾಮನ್ ತೆಗೆದೆ. 4 ಇಂದ 16 ಎಷ್ಟು ಟೈಮ್ಸ್? 4 ಟೈಮ್ಸ್. 2x² ಅಲ್ಲಿ 1x ಹೊರ ಬಂತು, 1x ಉಳಿತು ಇಲ್ಲಿ ಮೈನಸ್. ಇಲ್ಲಿ 4x ಪೂರ್ತಿ ಹೊರ ಬಂದತ್ತಲ್ಲ ಸರ್, ಮತ್ತೇನು ಉಳಿತು? 4x ಇಂದ 4x ಡಿವೈಡ್ ಮಾಡಿದ್ರೆ ಯು ಗಾಟ್ 1 ಆಯ್ತಲ್ಲ? ಓಕೆ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಮೈನಸ್. 4 and 1 ಅನ್ನ ಡಿವೈಡ್ ಮಾಡೋದು ಯಾವುದು? 1. ಇಲ್ಲಿ ಏನ್ ಬರ್ದಿತ್ತು ಅದನ್ನ ಬರೀರಿ ಅಂತ ಹೇಳಿದೆ. 4x - 1 4x - 1 = 0. 4x = -4x - 1 = 0. 4x - 1 = 0. 4x = 1. x = 1/4. 4x = 1. 4x = 1. x = 1/4. Okay. So now you can go for the fifth one. Sir, wait. ಯಾರು ಬರ್ಕಂತಿದ್ದೀರಾ? ಬರ್ಕೊಳ್ಳಿ. ಸರ್ ಎಕ್ಸರ್ಸೈಸ್ ಅಲ್ಲಿ 5th ಒಂದು ಪ್ರಾಬ್ಲಮ್ ಸರ್. ಹೌದು.
ಆಯ್ತು ಸರ್. ಮತ್ತೇನ್ರಮ್ಮ ಸಾನಾ ಎಮ್ಮಿ ಎಸ್ ಸರ್ ಆಯ್ತು. ಇಲ್ಲೋಗಿದ್ದೆ ನೀನು ಇಟ್ಬಿಟ್ಟು ಲಿಂಕ್ ತೆಗೆದು ಡಿಸ್ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಅಪ್ಪಾಜಿನ ಅದೇನೋ ಎಂತದ್ದು ಟೋಸ್ಟ್ ತಂದು ತಿನ್ಕಂತ ಹೋದ್ರೆ ಸರ್ ಇಲ್ಲ ಲಾಗೌಟ್ ಆಗಿತ್ತದು. ಏಯ್ ಈಗ ನೀವು ಅಪ್ಪಾಜಿ ಫೋನ್ ಮಾಡಿದ್ರು ಇನ್ನೊಂದು ನಿಮ್ಮ ಅಮ್ಮನ ಫೋನಿಂದ ಸಾನ ನೋಡ್ರಿ ಓದೋದ್ಕಿಂತ ಸರ್ ಮೊದಲು ನಾನ್ ಅಮ್ಮನ್ ಫೋನ್ ನನ್ನ ಹತ್ರ ಅಮ್ಮನ್ ಫೋನ್ ಇದೆ ಸರ್. ಅಪ್ಪಾಜಿ ಹತ್ರ ಅಪ್ಪಾಜಿ ಫೋನೇ ಇದೆ. ಫೋನಲ್ಲೇ ಮಾಡಿದ್ರು ಟೋಸ್ಟ್ ತಗೊಂಡು ಹೋಗ್ತೀನಿ ಸರ್ ಈಗ ನೋಡ್ರಿ ಡಿಸ್ಕನೆಕ್ಟ್ ಆಗುತ್ತೆ ನೋಡ್ರಿ ಅಂತ ಫೋನ್ ಮಾಡಿದ್ರು ಅವರು. ಯಾಕೆ ಹಿಂಗ್ ಮಾಡ್ತೀವಿ ಸಾನ ನೀನು ನಿಮ್ ಬೇಕಾದ್ರೆ ಟೋಸ್ಟ್ ತಿನ್ನ ಬೇಕಾದ್ರೆ ನಾವು ಸ್ವಲ್ಪ ನಿಂತ್ಕೊಂತೀವಿ. ಹಾ ಸುಮ್ನೆ ನಮ್ ಲಿಂಕ್ ಬಗ್ಗೆ ನೀನು ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ಬೇಡ ನೀನ್ ಸಾನ. ಹಾ ಸಾನ ಇಲ್ಲಿ ಸರ್ ತಿನ್ನವ ಬೇಜಾರ್ನ 100x² minus 20x plus 1 is equal to 0. So now it is in the form of standard. Yes, sir. Yes, standard ಅಂದ್ರೆ ಏನು? ಸರ್ X RHS ಅಲ್ಲಿ 0 ಇರುತ್ತೆ. 0 ಆಮೇಲೆ ಪವರ್ 2 ಇರೋದು ಆಮೇಲೆ ಪವರ್ 1 ಇರೋದು ಲಾಸ್ಟಿಗೆ ಕಾನ್ಸ್ಟೆಂಟ್. ಅದನ್ನ ಆ ಫಾರಮ್ ಅಲ್ಲಿ ಇರೋದನ್ನ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಸೊ ನೌ ಯು ಕಮ್ ಟು ದಿ ಫ್ಯಾಕ್ಟರೈಸೇಷನ್ ಮೆಥಡ್. 100 into +1 it is +100. Middle term is -20. 20. ಸೊ +100 ಬರಬೇಕೀಗ. ಯಾವಾರ ಇದಪ್ಪ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಾನು ಹುಡುಕಿದೀನಿ 2 ನಂಬರ್ಸ್ 100 ಬರೋದ. 25 100. ವೆರಿ 20 + 5 25. 10 tens, sir. 10 tens 100. ತಗೋಬೋದಾ ಸೀತಾ ಅವನ್ನ? Yes, sir. ಹಾ ತಗೋಬೋದಾ? ಓಕೆ 10 10 ಯಾವ್ದಕ್ಕೆ ಪ್ಲಸ್ ಯಾವ್ದಕ್ಕೆ ಮೈನಸ್? Sir, ಎರಡಕ್ಕೂ minus. Minus. ಮೈನಸ್ minus into minus plus 10 into 10 100 minus 10 minus 10 it is minus 20. so now write 100x² minus 10x minus 10x plus 1 is equal to 0. Now make two groups. ಈಗ 110 ಅನ್ನ ಬಾಕ್ಸೋದು ಯಾವುದು? 10. 10 ಓಕೆ. ಆಮೇಲೆ x² x ಅಲ್ಲಿ ಏನ್ ಕಾಮನ್ ತೆಗಿತೀರಿ? X common. x ಕಾಮನ್. ಈ 10 ಇಂದ ಈ 100 ಬಾಕ್ಸ್ ಎಷ್ಟು ಟೈಮ್ಸ್? 10. 10 ಟೈಮ್. x² ಅಲ್ಲಿ x ಹೋದ್ರೆ x ಉಳಿತು. X. 10x ಪೂರ್ತಿ ಕಂಪ್ಲೀಟ್ ಆಗೋದಂತಂದ್ರೆ 1. ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಪ್ಲಸ್ ಮೈನಸ್ ಪ್ಲಸ್ ಇದ್ರೆ ಪ್ಲಸ್ ಮೈನಸ್ 10 and 1 ಅನ್ನ ಬಾಕ್ಸ್ ಸಂಖ್ಯೆ ಯಾವುದು? 1. ಇಲ್ಲಿ ಏನ್ ಬರ್ದಿದ್ರು ಅದು 10x Minus 1. equal to 0. So now write 10x minus 1 into 10x minus 1 is equal to 0. 10x is minus 1 is equal to 0. 10x minus 1 is equal to 0. 10x is equal to 1. X is equal to 1 by 10. 10. 10x is equal to 1. X is equal to 1 by 10. ಸರ್ 3rd 4th ಮಾಡ್ಸಲ್ವಾ? ಇಲ್ಲವಾ ನನಗೆ ಬರಲ್ಲವ. ನೀವು ಮಾಡ್ಕೊಳ್ರಿ ಹೋಮ್ವರ್ಕ್. ಸರ್ 4th one ಆಯ್ತು. 4th one ಆಯ್ತಲ್ಲ ಸಾನ? ಸಾನ 4th one ಮಾಡ್ತಿದ್ನಲ್ಲ? ಸರ್ ಲಾಗೌಟ್ ಆಗಿದೆ. ಹಾ ಹಾ Third ಮಾಡಿಸ್ರಿ ಸರ್. ಏ ಬೇಡ ನೀವು ಮಾಡ್ಕೊಳ್ರಿ. ಸರ್ ಅದು ರೂಟ್ ಐತ್ ಸರ್, ಅರ್ಥ ಆಗಲ್ಲ. ಈಗ fourth one ಮಾಡ್ಸಿದ್ರಿ.
ಅದ್ಯಾಕ ಎಡವಟ್ ಕಂಡಂಗ್ ಕಾಣ್ತು, ಅದಕ್ಕೆ ನಾನು ಬಿಟ್ಬಿಟ್ಟು ಸುಮ್ನೆ ಯಾಕೆ ತಲೆ ತಿನ್ಕೊಳೋದು, ಮತ್ತೆ ಇರೋದೊಂದ್ ತಲೆ. ಸರ್ ಮಾಡಿಸ್ರಿ ಸರ್ ಅದು. ಸಾನಾ ನೀವ್ ಮಾಡ್ಕಾಡ್ರ, ನೀವು ಜಾಣ್ರಿ ಇದ್ರಿ CBSE ಅವರು. ಮಾಡಿಸ್ರಿ ಸರ್. ಸ್ಟೇಟ್ ಸ್ಟೇಟ್ ಅವ್ರಿಗೂ ಮಾಡಿಸ್ರಿ ಸರ್. ಅವರಿಗೆ ಗ್ರೂಪ್ ಅಲ್ಲಿ ಮಾಡಾಕ್ತೀನಿ. ಸರ್ ಗ್ರೂಪ್ ಅಲ್ಲಿ CBSE ಅವರು ಇದ್ದಾರೆ. ಅದಕ್ಕೆ ನಾನೀಗ ಒಂದು ಸ್ಟೇಟ್ ಗ್ರೂಪ್ CBSE ಗ್ರೂಪ್ ಮಾಡ್ತೀನಿ ಈಗ. Yes, sir, ಮಾಡ್ರಿ. ಸರ್ ನಮ್ಮಲ್ಲೇ ಡೈವರ್ಸಿಟಿ CBSE ಅವರು ಜಾನ್ರು ಇದಾರಲ್ಲ ಸರ್ ಮಾಡ್ಕೊಂತಾರೆ. ಅದೇ ನಡೀತದಲ್ಲ. ಸರ್ ನಾವು ಜಾನ್ರು ಇರ್ಲಿ ಬೇಡ, ಬೇರೆ ವಿಚಾರ ಬೇಡ, ಮಾಡಿಸ್ತೀನಿ. ಎರಡು ರೂಟ್ ಪ್ರಾಬ್ಲಮ್ಸ್ ಲಾಸ್ಟ್ ಇಟ್ಕೊಳ್ಳೋಣ ಅಂತಾನೆ ಇಟ್ಕೊಂಡಿದ್ದು. ತಲೆ ಒಳಗೆ ಹುಳ ಬಿಡ್ಬೇಕಾರೆ ಸ್ವಲ್ಪ ಸಮಾಧಾನಕ್ಕೆ ಬಿಡ್ಬೇಕು, ಕಡಿದ್ರು ನೋವಾಗ್ಬಾರ್ದು. ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ ನೋಡಿದಿರಲ್ಲ, ಮಾಡಿದ್ರು ಗೊತ್ತಾಗಲ್ಲ, ಕಾಯಿಲೆನೂ ವಾಸಿ ಆಗ್ಬೇಕು. ಕೆಲವೊಬ್ರು ಡಾಕ್ಟರ್ ಹಂಗಲ್ಲ, ಹ್ಯಾಂಗ್ ಎತ್ತು ಬಿಡ್ತಾರ ಹಂಗೆ. ಓವರ್ ಸರ್ ಇನ್ನ ಸ್ವಲ್ಪ ಬರ್ಕಡ್ರಿ, ಅವಸರ ಇಲ್ಲ ಮಿಸ್. PS ಇದಾಳ? ಇದೀನಿ ಸರ್. ಬೇಗ ರೆಸ್ಪಾನ್ಸ್ ಮಾಡ್ತಾಳೆ ಅಂದ್ರೆ ಅವ್ರ ತಂಗಿ ಎಳಕಂಬಂದ್ ಕುಂಡಿಸಿದಾಳೆ, ಮೈಕ್ ಆನ್ ಮಾಡ್ತದಾಳೆ, ಮಾಸ್ಟರ್ ಮಾತಾಡ್ತಿದಾರೆ ಅಂತ. ಎಲ್ಲೋ ಹೋಗಿದಾಳಕ್ಕೆ PS. ಇಲ್ಲ ಸರ್, ಇಲ್ಲೇ ಇದೀನಿ. ಇಂಥವ್ರೆಲ್ಲ ಶಿಷ್ಯಂದ್ರಂದ್ರೆ ನಮಗೆ ಬಹಳ ಕಷ್ಟ ಆಗ್ಬಿಡ್ತದ ನೋಡವ. ಅದೇನು ಉಂಡೆ ತಿನ್ನ ಆಸೆ, ಅದೇನು ಬೋಂಡ ತಿನ್ನ ಆಸೆ. ಆ ಸಾನ ಲಿಂಗದಲ್ಲಿ ನಂಗೆ ಮಾಡ್ತಾಳೆ. ಸಾನ ಎಮ್ಮೆ ಟೋಸ್ಟ್ ಬಂದ ತಕ್ಷಣ ಲಿಂಕ್ಗೆ ಕನೆಕ್ಟ್ ಆಗ್ತಿಲ್ಲ ಅಂತ ಅವ್ರ ಅಪ್ಪಗೆ ಹೇಳಿ ಟೋಸ್ಟ್ ತಿನ್ನಕ್ ಹೋಗೋದು. ಭಾರಿ ಚಿತ್ರ ಅದರ್ರಿ ಜನ. ಸೌಮ್ಯರೇ ಸರ್, ನಾಳೆ ಬೇಕಾದ್ರೆ ನಿಮ್ದು ವಿಡಿಯೋ ಯೂಟ್ಯೂಬ್ ಲಿಂಕ್ ಅಲ್ಲಿ ಪ್ರಾಬ್ಲಮ್ಸ್ ಇರ್ತವೆ, ಆಮೇಲೆ ನೋಡ್ಬೋದು. ಇಲ್ಲಾಂದ್ರೆ ನಾವು ಕ್ಲಾಸ್ ಮುಗಿಸೋಷ್ಟೊತ್ತು ನಮ್ಮ ತಂಗಿಯರೆಲ್ಲ ತಿಂದ್ಬಿಟ್ಟಿರ್ತಾರೆ, ನಮಗೇನ್ ಮತ್ತೆ ಅಲ್ವಾ? ಅದು ನಿಮ್ದು ಕರೆಕ್ಟ್ ಐತ್ ಬಿಡ್ರಿ ಪಾಪ, ಅಲ್ವಾ ಹರ್ಷಿತಾ? ಸರ್ ಗೊತ್ತಿಲ್ಲ ಸರ್, ನನಗ್ ತಂದೆ ಇಲ್ಲಲ್ಲ ಸರ್. ಹೌದು, ಆಲೋಚನೆ ಕರೆಕ್ಟ್ ಇಲ್ಲ ಹರ್ಷಿತಾ? ಇರ್ಬೋದು ಸರ್. ಒಂದ್ ವೇನಲ್ಲಿ ಕರೆಕ್ಟ್ ಐತೆ ಅಲ್ಲ ಹರ್ಷಿತಾ, ಹೇಳು. ಸರ್ ಅದ್ರಲ್ಲಿ ತಂದ ತಕ್ಷಣ ಡಿವೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ ಸರ್, ಬಚ್ಚಿಡ್ಕಂತಾರೆ. ಏನ್ ಮಾಡ್ತಾರೆ ಗೊತ್ತಾ, ಇವ್ರ ಈ ಕಡೆಗೆ ಬಂದಾಗ ತಿಂದ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಹಂಗಾಗಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಕ್ಲಾಸ್ಗಿಂತ ಇಂಪಾರ್ಟೆಂಟ್ ಏನ್ ಬಂದಿರುತ್ತಲ್ಲ ಸ್ನಾಕ್ಸ್, ಅದ್ ತಿಂದ್ಬಿಟ್ಟು ಅವ್ರ ಅಮ್ಮರಿಗೆ ಏನ್ ಹೇಳ್ತಾರೆ ಗೊತ್ತಾ, ಲಿಂಕ್ ಆಗ ಕನೆಕ್ಟ್ ಆಗ್ತಿಲ್ಲ ಕಣಮ್ಮ ಅಂತ ಹೇಳ್ಬಿಡ್ತಾರೆ. ಎಷ್ಟು ಬುದ್ಧಿವಂತಿಕೆ ಅಂದ್ರೆ, ಭಾರಿ ಈಸಿ ಅಂದ್ರೆ ಇಂಟರ್ನೆಟ್ ಪ್ರಾಬ್ಲಮ್ ಹೇಳ್ಬಿಡೋದು. ಈಗ ಹೆಣ್ಣು ಗಂಡು ನೋಡಕ್ ಹೋಗಿರ್ತಲ್ಲ ಶೀತಾ, ಹುಡುಗ ಹುಡುಗಿ ಇಷ್ಟ ಆಗಿದ್ರು ಏನೋ ಇಷ್ಟ ಆಗಿಲ್ಲ ಅಂದ್ರೆ ಅವ್ರ ಮೇಲೆ ಹೇಳಲ್ಲ, ಹುಡುಗಿ ಮೇಲೆ ಹೇಳಲ್ಲ, ದೇವ್ರ ಅಪ್ನೆ ಕೊಡ್ಲಿಲ್ಲ ಅಂತ. ದೇವ್ರ್ ಕೊಡ್ಲಿಲ್ಲ. ದೇವ್ರ ಕೊಡ್ಲಿ, ಯಾಕಂದ್ರೆ ದೇವ್ರ ಮೇಲೆ ದೇವ್ರನ್ನ ಯಾರು ಕೇಳಂಗಿಲ್ಲಲ್ಲ. ಎಷ್ಟು ಬುದ್ಧಿವಂತಿಕೆ ಅಂದ್ರೆ ನಮ್ ತಪ್ಪನ್ನ ಬೇರೆಯವ್ರ ಮೇಲೆ ಕಾಣೋದು ಹಂಗೆ. ಓಕೆ ಬರ್ರಿ, ಈಗ ರಚನಾ ಒಂದನ ಅದರ ಅತಣಿ ಟೀಮು. ಓಕೆ ಬರ್ರಿ. ಅವಲಕ್ಕಿ ನಾನಿದೀನಿ ಸರ್, ಅವ್ರು ಗೊತ್ತಿಲ್ಲ. ಅವ್ರು ಏನಾದ್ರು ಹೋಗಿದಾರೆ ಅಂತೇನಾ? ಅಂದ್ರೆ ನೀನ್ ಹೆಂಗಂದ್ರೆ ಸೆಲ್ಫಿಶ್ ನೋಡು. ನಾನು ಅತಣಿ ಟೀಮ್ ಅಂತ ಕೇಳಿದ್ರೆ, ಇದೀವಿ ಅಂತ ಹೇಳ್ಬೇಕು. ಸೊ ನಾನ್ ಇದೀನಿ ಅವ್ರಿಲ್ಲ ಅಂದ್ರೆ ನಿಮ್ಮಲ್ಲೇ ಡಿವೈಡ್ ಮಾಡ್ತಿದ್ದೀನಿ ನೀನು. ರಚನಾ ಎಸ್ ಸರ್. ನಾಳೆ ಒಂದು ತೀಡ ಅವಳಿಗೆ. ಆಯ್ತು ಸರ್. ಈಗ ಬರ್ರಿ, ಈಗ √2/2 ಇಲ್ಲೊಂದು ಕಾನ್ಸೆಪ್ಟ್ ಹೇಳ್ಕೊಡ್ತಿದ್ದೀನಿ ನೋಡ್ರೆ. ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಸೇಮ್ ಟರ್ಮ್ ಇದ್ದು ನ್ಯೂಮರೇಟರ್ ರೂಟ್ ಇದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 1/√2. ಅದು ಯಾಕೆ ಅಂತ ಸಿಂಪ್ಲಿಫಿಕೇಶನ್ ಹೇಳ್ಕೊಡ್ರಿ ಅಂದ್ರೆ ಹೇಳ್ಕೊಡ್ತೀನಿ, ಬೇಡ ಅಂದ್ರೆ ಬಿಟ್ಬಿಡ್ತೀನಿ. ಅರ್ಥ ಆಗುತ್ತಾ? ಸಾಕು. ಇನ್ನೊಂದ್ಸಲಿ ಹೇಳ್ರಿ ಸರ್. ಇನ್ನು 10 ಸಲ ಹೇಳ್ತೀನಿ. ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಸೇಮ್ ನಂಬರ್ಸ್ ಇದ್ದು, ಸೇಮ್ ನಂಬರ್ಸ್ ವಾಟ್ ಎವರ್ ಇಟ್ ಮೇ 2 ಇರ್ಬೋದು, 3 ಇರ್ಬೋದು, ಎ ಇರ್ಬೋದು, ಬಿ ಇರ್ಬೋದು. ನ್ಯೂಮರೇಟರ್ ರೂಟ್ ಇದ್ರೆ ಅದರ ಸಿಂಪ್ಲಿಫಿಕೇಶನ್ ಏನಾಗುತ್ತೆ, 1/√2. ಸರ್ ಅಂದ್ರೆ ಅವೆಲ್ಲನೂ ಡಿವೈಡೆಡ್ ಬೈ √2 ಇಂಟು √2/√2 ಮಾಡಿ. ಅದನ್ನು ತೋರಿಸ್ಬಿಡ್ತೀನಿ. √2/2 ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಇರುತ್ತೆ, ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಅಲ್ಲಿಗೆ ಇಟ್ ಈಸ್ √4, ಇಟ್ ಈಸ್ 2√2, ಇಟ್ ಈಸ್ √2/√2, 2 ಕ್ಯಾನ್ಸಲ್, ಇಟ್ ಈಸ್ 1/√2. ಅದನ್ನೆಲ್ಲ ಹೇಳೋದ್ ಬೇಡ ಅಂತ ಇಲ್ಲಿ ಬಂದ್ಬಿಟ್ಟಿದ್ದೀನಿ ನಾನು. ಕ್ಲಿಯರ್ ಆಶಿತಾ?
ಎಸ್ ಸರ್. ಇದು ನಿಮಗೆ ಅವಶ್ಯಕತೆ ಅಲ್ಲ. ವೆನ್ ಯು ಗೋ ಟು ಹೈಯರ್ ಸ್ಟಡೀಸ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆಯ್ತಾ? ಈಗ ಅರ್ಥ ಮಾಡ್ಕೊಳ್ರಿ. √2/2 ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಸೇಮ್ ನಂಬರ್ ಇದ್ದು ನ್ಯೂಮರೇಟರ್ ರೂಟ್ ಇದ್ರೆ that becomes 1/√2. ಸಪೋಸ್ √a/a ಇದೆ, ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ನಂಬರ್ ಇದೆ. ಅಶಿತಾ, ಮೇಲೆ ರೂಟ್ ಇದೆ, ಇದರ ಸಿಂಪ್ಲಿಫಿಕೇಶನ್ ಏನು? 1/√a. ಕ್ಲಿಯರಾ? ಅದೇ ತರ 2/√2 ಇದ್ರೆ ಇಟ್ಸ್ ಆನ್ಸರ್ ಇಸ್ √2. √2 ಅಷ್ಟೇ. ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಸೇಮ್ ನಂಬರ್ ಇದ್ದು ಡಿನಾಮಿನೇಟರ್ ರೂಟ್ ಇದ್ರೆ ಜಸ್ಟ್ ಇಟ್ ಈಸ್ √2. a/√a. ಸೊ ಇಟ್ ಈಸ್ √2. ಕ್ಲಿಯರ್? ಇವೆರಡು ಇದೊಂದು ಇಷ್ಟು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡ್ರೆ ನೀವು ಇದೇ ಮಾಡ್ಬೋದು ಆ ಪ್ರಾಬ್ಲಮ್ಸ್ ಅನ್ನ. ಸರ್ ಬೇರೆ ಬೇರೆ ವ್ಯಾಲ್ಯೂ ಇತ್ತಂದ್ರೆ ಹಾ? ಅಲ್ಲಿ 3/√2 ಅಂತಂದಿತ್ತಂದ್ರೆ ಅವಾಗ ಅಲ್ಲ, ನಾನ್ ಬೇರೆ ವಿಚಾರ ಬೇಡ. ಇದು ಅರ್ಥ ಆತ ನಿನಗೆ? Yes, sir. ನನಗೆ ನೋಡಮ್ಮ, ನೀನು ಸೌಂದರ್ಯ ಮುಂದಕ್ಕೆ ಹೋಗ್ಬೇಡ. ನೀನು ಇಲ್ಲೇ ಅರ್ಥ ಆಗಿತ್ತ ಅದನ್ನ ಹೇಳು ಫಸ್ಟ್. Yes, sir. ನಾನು ಮುಂದಕ್ಕೆ ಬಂದ ನಾನು ನಿಮ್ ದಾರಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನೀನ್ ಯಾಕೆ ಮುಂದಿನ ಯೋಚನೆ ಮಾಡ್ತೀಯಾ? ಸರ್ ಅಲ್ಲಿ ಬೇಲಿ ಹಾಕಿದ್ದಾರೆ ಅದ್ ತೆಗಿಬರಿ ಅಂತ ಮೊದ್ಲೇ ಯಾಕೆ ಹೇಳ್ತೀಯಾ? ನಾನ್ ತೆಗಿತೀನೋ ಅದನ್ನ ಕಟ್ ಮಾಡಿಸ್ತೀನೋ ಅದ್ ಬೇರೆ ವಿಚಾರ. ಒಟ್ ನೀನ್ ಆ ಕಡೆ ಒಳಗೋದ್ರೆ ಮುಗಿತಾ? Yes, sir. ಅದರ್ಥ ಮಾಡ್ಕೊಳ್ರಿ. ನಾನು ಎಲ್ಲಿರ್ತೀರ ಅಲ್ಲಿರ್ರಿ ನೀವು. ಈಗ ನೀವು ನನ್ ಬಿಟ್ಬಿಟ್ಟು ಮುಂದಕ್ಕೆ ಹೋದ್ರೆ ಹಿಂಗೆ ಆಗತ್ತು. ಇದು ಕ್ಲಿಯರ್ ಆಯ್ತು? ಇವೆರಡು ಎಕ್ಸಾಂಪಲ್ಸ್ ಅರ್ಥ ಆಯ್ತಾ? ಹಾ ಸಾನಾ? ಲಿಂಗದಳ್ಳಿ, ವಾಗ್ದೇವಿ, ಎರೆಚಿಕ್ಕನಹಳ್ಳಿ, ಅತಾಣಿ, ಎಸ್ ಸರ್. 23. ಆಮೇಲೆ ಅದಕ್ಕೊಂದು ಹೆಸರು ಇಟ್ಕೋಬೇಕಲ್ಲ. ಅದಕ್ಕೆ ಇನ್ನೊಂದ್ ಐತಲ್ಲ, ಯಾವ್ದೋ ಒಂದು ದೀಕ್ಷಾ. ಇರ್ಲಿ. ಏನಾರ ಡೌಟ್ಸ್ ಇದೆಯೇನಮ್ಮ? ಇದು ಅರ್ಥ ಆಗಿದೆಯೇನಮ್ಮ ನಿಮಗೆ? Yes, sir. ನ್ಯೂಮರೇಟರ್ ನಾನು ಮಾತಾಡ್ಬೇಡ್ರಿ, ಹೇಳ್ತಿದ್ದೀನಿ. ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಸೇಮ್ ನಂಬರ್ ಇತ್ತು, ನ್ಯೂಮರೇಟರ್ ರೂಟ್ ಇತ್ತು ಅಂದ್ರೆ ಆನ್ಸರ್ ಈಸ್ ಸಿಂಪ್ಲಿಫಿಕೇಶನ್ ಈಸ್ 1/√2. ಸರ್ ಬರೀ ನಂಬರ್ಸೇ ಇರ್ಬೇಕಾ? ನಂಬರ್ಸ್ ಅಲ್ಲ, ಅಲ್ಲಿ ಓಬ್ಳೇಶಿ ಅಂತ ಇದ್ರೆ √ಓಬ್ಳೇಶಿ / ಓಬ್ಳೇಶಿ ಅಂತ ಇತ್ತಂದ್ರೆ ಇದು ಆನ್ಸರ್ ಏನು? 1/√2 ಓಬ್ಳೇಶಿ. ಕ್ಲಿಯರಾ? So √a/a it is 1/√a. So 2/√2 it is simplification is ನೋಡ್ರಿ. ಈಗ ರೂಟ್ ಕೆಳಗಿದೆ ಅವಾಗ ರೂಟ್ ಮೇಲೆ ಹೋಗುತ್ತೆ. ರೂಟ್ ಮೇಲಿದ್ರೆ 1/, ಬರುತ್ತೆ ಅಷ್ಟೇ. ನೆನ್ಪಿಟ್ಕೊಳ್ರಿ, a/√a √a. So now you can go for the example 5. ಬರ್ಕೊಳ್ಳಿ ಎಕ್ಸಾಂಪಲ್ ಇದನ್ನ ಬರ್ಕೊಳ್ರಿ. ಈಗ ನಮ್ ಬನ್ನಿ ಕೊಡು ಒಂದೊಂದ್ಸಲ ಏನ್ ಮಾಡ್ತದೆ ಅಂದ್ರೆ ಮುಂದ್ ಹೋಗ್ಬಿಡ್ತದ ಕಣವ. ಅದ್ ಯಾಕೆ ಮಾಡ್ತದ ಗೊತ್ತಿಲ್ಲ ಕಣವ. ಅದಕ್ಕೊಂಚೂರು ಕೋಡ್ ಐತ್ ನೋಡ್ರಿ. ಬನ್ನಿ. ಸೌಂದರ್ಯ ಬೇಜಾರದೇನವ? ಇಲ್ಲ ಸರ್. ಬೇಜಾರದ ನಾನೇ ಮಾಡಕ್ಕಾಗತ್ತವ? ನೀನೇ ಒಂದ್ 50 ರೂಪಾಯಿ ಹಾಕು, ನಾನು ಹೋಗಿ ಆಮೇಲೆ ಪಾನಿಪುರಿ ತಿಂತೀನಿ. ನೀನೇ ಬೇಜಾರಾಗಿತ್ತಂತೇಳಿ ಆಗ್ತೀಯಾ? ಸಹವಾಸ ಅಲ್ಲ ಸರ್, ನೀವು ಮಾತಾಡ್ಸೋದೆಲ್ಲ ಮಾತೆತ್ತಿರ ದುಡ್ಡು ಮಾತಾಡ್ತೀರಿ ನೀವು. ಅಳಸ್ಬೋದೈತ್ನಾ? ಓಕೆ ಬನ್ನಿ. ಈಗ 3x² ಸ್ವಲ್ಪ ಸಮಾಧಾನಕ್ಕೆ ನೋಡ್ಬೇಕು. ನೀವೇನಾರು ಆ ಕಡೆ ಈ ಕಡೆ ನೋಡ್ಕೊಂಡು ಮೊಬೈಲ್ ಮ್ಯೂಟ್ ಆಗಿದೆ ಅಂತೇಳಿ ಆ ಕಡೆ ಈ ಕಡೆ ನೋಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಹರ್ಷಿತಾ ಮ್ಯಾಮ್, ಸೊ ಇದಕ್ಕೆ ಹೋಗೋದ್ಕಿನ್ನ ಮೊದಲು ಇನ್ನೊಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಹರ್ಷಿತಾ, ಇಲ್ಲಿ ಬರೋದ್ಕಿನ್ನ ಮೊದಲು ಇದ್ರ ಮೇಗೆ ಬರ್ಕಣಂತ್ರಿ. ಈಗ ಹರ್ಷಿತಾ, a+b+c ಇಲ್ಲಿದೆ ಅನ್ಕೊಂಡ್ರಪ್ಪ. ಇಲ್ಲಿ ಯಾವ್ದಾದ್ರು ಟರ್ಮ್ ಕಾಮನ್ ಇದೆಯಾ? ಸರ್ 1. ಒಂದ್ ಬಿಟ್ಟು ನಾನೀಗ ಒಂದ್ ನಿಮಿಷ ಸಮಾಧಾನಕ್ಕೆ ಬರ್ರಿ. ಈಗ ನಾನು ಕಾಮನ್ ತೆಗಿತೀನಿ ಸರ್. ಏನ್ ಸರ್ ನಿಮ್ ಮಕ ಸೋಡ, ನಿಮ್ಗೇನು ಅಲ್ಲಿ ಏನು ಇಲ್ದಿದ್ರು ತೆಗಿತೀನಿ ಅಂತ ಯೋಚನೆ ಮಾಡ್ಬೇಡ್ರಿ. ಈ ಕಾಮನ್ ಇಲ್ದೇ ಇದ್ರು ಕಾಮನ್ ತೆಗೆದ್ರೆ
ಆ ಟರ್ಮ್ ಹತ್ರ ಒಂದ್ ಉಳಿಯುತ್ತೆ. ಇದು ಇನ್ನು ಉಳಿದ ಎಲ್ಲ ಸಂಖ್ಯೆಗಳ ಡಿನಾಮಿನೇಟರ್ ಆಗುತ್ತೆ p by a plus c by a. So again you multiplied by a, just check it, a into 1 a into b by a plus a into c by a. Now it is cancelled. Again a plus b plus c. ಏನ ಡೌಟ್ ಇದೆಯಾ? ಕಾಮನ್ ಇಲ್ಲದೆ ಇದ್ರು ಕಾಮನ್ ತೆಗೆದ್ರೆ ಯಾವ ಸಂಖ್ಯೆಯನ್ನ ಕಾಮನ್ ತೆಗಿತೀರೋ ಆ ಕಾಮನ್ ತೆಗೆದಿರೋ ಸಂಖ್ಯೆ ಪಕ್ಕ ಅಲ್ಲಿ ಒಂದು ಉಳಿಯುತ್ತೆ. ಆ ಸಂಖ್ಯೆ ಉಳಿದೆಲ್ಲ ಸಂಖ್ಯೆಗಳ ಡಿನಾಮಿನೇಟರ್ ಆಗುತ್ತೆ. ಇನ್ನೊಂದು ನೋಡ್ರಿ, ಈಗ a ಪ್ಲಸ್ ಬಿ ಇದೆ. ಸಿಂಚೋ ನಾನ್ ಬಿ ಕಾಮನ್ ತೆಗಿತೀನಿ. ಈಗ ಬಿ ಕಾಮನ್ ತೆಗೆದ್ರೆ ಇಟ್ ಬಿಕಮ್ಸ್ a by b ಪ್ಲಸ್ 1. ಕರೆಕ್ಟಾ? One more example. C plus D plus E ಇದೆ. ಈಗ ನಾನು ಐ ವಿಲ್ ಟೇಕ್ D as ಕಾಮನ್. D ಕಾಮನ್ ತೆಗೆದ್ರೆ ಸೊ C by D. D ಇರ್ಲಿಲ್ಲ ಕಾಮನ್, ಅಲ್ಲಿ ಒಂದು ಉಳಿತು. ಸೊ ನೆಕ್ಸ್ಟ್ E by D. ಈ 3 ಎಕ್ಸಾಂಪಲ್ಸ್ ಅರ್ಥ ಆಯ್ತಾ ಎಲ್ಲರಿಗೂ? ಎಸ್ ಸರ್. ಮತ್ತೇನಾದ್ರು ವ್ಯಾಲ್ಯೂ ಚೇಂಜ್ ಆಗುತ್ತಾ? ಮತ್ತು ಅಷ್ಟೇ ಉಳ್ಕೊಂತೆ, ಹೌದಲ್ವಾ? ಬನ್ನಿ ಕೋಡ್ ಸರ್. ಕ್ಲಿಯರ್ ಏನಮ್ಮ? ಎಸ್ ಸರ್. ಇದು ಅದು ಎರಡು ಕಲ್ತಿದಿರಲ್ಲ, ಈ ಲೆಕ್ಕ ಮುಗೀತಂತ. ಮುಗಿಸ್ಬೇಡಣ. ಒಂದು ಎರಡು ಮೂರು ಬರ್ಕಾಡ್ ಸಬ್ಸಪ್ರೇಟ್ ಬರ್ಕಾಡ್ರಿ. ನಾನು ಇಲ್ಲಿ ಜಾಗ ಇಲ್ಲ ಅಂತೇಳಿ ಪಕ್ಕ ಪಕ್ಕ ಬರ್ದೀನಿ ಅಂತೇಳಿ ನೀವು ಹಂಗೆ ಬರ್ಕೋಬೇಡ್ರಿ. ಕಾಮನ್ ಇಲ್ದೆ ಇದ್ರು ಏನ್ ಮಾಡ್ಬೋದು? ಕಾಮನ್ ಇಲ್ದೆ ಇದ್ರೆ ಏನ್ ಮಾಡ್ಬೋದು? ಕಾಮನ್ ಕಾಮನ್ ತೆಗ್ದಿರೋ ಸಂಖ್ಯೆ ಉಳಿದೆಲ್ಲ ಸಂಖ್ಯೆಗಳ ಏನಾಗುತ್ತೆ? ನ್ಯೂಮರೇಟರ್ ಆಗುತ್ತಾ ಡಿನಾಮಿನೇಟರ್ ಆಗುತ್ತಾ? ಡಿನಾಮಿನೇಟರ್. ಸಂಖ್ಯೆಗಳು ಏನಾಗುತ್ತಮ್ಮ? ಉಳಿದೆಲ್ಲ ಸಂಖ್ಯೆಗಳು ಏನಾಗುತ್ತೆ? ಡಿನಾಮಿನೇಟರ್ ಆಗುತ್ತೋ ನ್ಯೂಮರೇಟರ್ ಆಗುತ್ತೋ? ಡಿನಾಮಿನೇಟರ್. ನೌ ಇಟ್ ಇಸ್ ಕ್ಲಿಯರ್. ಈಗ ಪ್ರಾಬ್ಲಮ್ ಬರೋಣ. ನೋಡೋಣ, ನಾನು ಕೇಳಿದಾಗ ಮತ್ತೆ ಏನು ಮಾತಾಡಲ್ಲ. ಯಾವ್ದು ಬರ್ಕಂತಿದ್ದೆ? ಸಿ ಪ್ಲಸ್ ಡಿ ಸರ್. ಬರಿತೀನಿ ತಡಿ ಅದನ್ನ. ಏನ್ ಬಾರಿ ಕೆಲ್ಸ. ಸಿ ಪ್ಲಸ್ ಡಿ ಪ್ಲಸ್ ಇ. ಯಾವ್ದು ಕಾಮನ್ ತೆಗೆದಿದ್ದಮ್ಮ? ಡಿ ಕಾಮನ್ ತೆಗೆದಿದ್ದೆ. ಸಿ ಬೈ ಡಿ. ಡಿ ಪೂರ್ತಿ ಹೊರ ಬರೋದ್ರಿಂದ ಒಂದು. ಇಟ್ ಈಸ್ ಇ ಬೈ ಡಿ. ಓವರ್ ಸರ್. ಓವರ್. ಸೊ ಈಗ ಬನ್ನಿ. ಸೊ ನಾನೀಗ ಬಹಳಷ್ಟು ಸಮಾಧಾನಕ್ಕೆ ಮಾಡಿಸ್ತೀನಿ. ಬಹಳಷ್ಟು ಸಮಾಧಾನಕ್ಕೆ ನೀವು ಕೇಳಿಸ್ಕೊಳ್ರಿ. +3 into +2 it is +6. Middle term is -2√6. So 1 ನಿಮಿಷ ನೋಡ್ರಿ. I will write +6 as -6 -6. ನಿಮಗೆ ಯಾಕೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ತೋರಿಸ್ತಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಹೌದಾ? √6 ಇಂಟು √6 √36. √36 ನ ಸ್ಕ್ವೇರ್ ರೂಟ್ ಎಷ್ಟು? 6. ಫಸ್ಟ್ ಸ್ಟೆಪ್ ಇಸ್ ಕ್ಲಿಯರ್. ಎಸ್ ಆಮೇಲೆ -√6 ಇಸ್ -2√6. ಕ್ಲಿಯರಾ? ಎರಡು ಮೈನಸ್ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಮಾಡಿ ಸೈನ್ ಯಾರು ಮಾತಾಡ್ಬೇಡ್ರಿ. ನಾನು +6 ಬರ್ಬೇಕು ಸರ್. ರೂಟ್ ಇನ್ ಟರ್ಮ್ಸ್ ಆಫ್ ರೂಟ್ ಅಲ್ಲಿ ಬರಿಬೇಕು ಅಂದ್ರೆ, ಸೊ ಒಂದೇ ತರದ ಎರಡು ಸಂಖ್ಯೆ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಅರ್ಥ ಮಾಡ್ಕೊಂಡ್ರಿ. 6 ಬರ್ಬೇಕಂದ್ರೆ ಸೊ ಐ ವಿಲ್ ರೈಟ್ -√6 ಇಂಟು -√6 ಮೈನಸ್ ಇಂಟು ಮೈನಸ್ ಪ್ಲಸ್ ರೂಟ್ ಇಂಟು √36 ಆಗುತ್ತೆ. √36 ಮೀನ್ಸ್ 6. ಈಗ ಎರಡು ಮೈನಸ್ ಇರೋದ್ರಿಂದ ಸೌಂದರ್ಯ -6 -√6 it is -2√6. Now it is clear. ಎಸ್ ಸರ್. ಬರಿಬೋದಾ? ಎಸ್ ಸರ್. ಬರಿಬೋದೇನ್ರಮ್ಮ? 1 ನಿಮಿಷ. ಸೊ ಅದನ್ನ ಬರ್ಕೊಂಬಿಡ್ರಿ.
ನಾನು ಮುಂದಕ್ಕೆ ಹೋಗೋದಕ್ಕಿಂತ ಮೊದಲು ನಿಮ್ ತಲೆ ಒಳಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ನಾನು ಮುಂದಕ್ಕೆ ಹೋದ್ಮೇಲೆ ಹಾ? ಇನ್ನೊಂದ್ಸಲ ಹೇಳ್ರಿ ಸರ್. Very ಸಿಕ್ಸ್ good, ಮತ್ತೆ very good. ಸಿಕ್ಸ್ ಆಡ್ ಮಾಡಿದಾಗ ರೂಟ್ 12 ಆಗುತ್ತಲ್ಲ ಸರ್. ವೆರಿ ಗುಡ್. ಯಾಕೆ ಮಿಸ್ ಎಲ್ಲಿ ರೂಟ್ 12 ಆಗುತ್ತೆ ಮಿಸ್? ಮಿಸ್ ನಾನು ಹರ್ಷಿತಾ -√6 ಎರಡು ರೂಟ್ ಇದು ಸೇಮ್ ಇರ್ಬೇಕು, ಇದು ಸೇಮ್ ಇರ್ಬೇಕು, ಇದು ಸೇಮ್ ಇರ್ಬೇಕು, ಇದು ಸೇಮ್ ಇರ್ಬೇಕು ಅಂದ್ರೆ ಅವುಗಳ ಹಿಂದೆ ಇರೋ ಸಂಖ್ಯೆಗಳು ಕೊಡ್ಬೋದು ಅಂತ ಹೇಳಿದ್ನಲ್ಲ ಹರ್ಷಿತಾ ಮೊನ್ನೆ. ಆಯ್ತು ಸರ್. ಅಲ್ಲಿಗೆ ಎಷ್ಟಾಯ್ತು? -2√6 ಹೌದಾ ಹರ್ಷಿತಾ? ಆಮೇಲೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋ, -√6 ಇಂಟು -√6 ಮೈನಸ್ ಇಂಟು ಮೈನಸ್ ಪ್ಲಸ್ ಇಟ್ ಈಸ್ √36. ಇಟ್ ಈಸ್ 6. ಕ್ಲಿಯರ್ ಹರ್ಷಿತಾ? ಎಸ್ ಸರ್, ಕ್ಲಿಯರ್. ಇನ್ನು ಯಾರಿಗಾರ ಡೌಟ್ ಇದೆಯಾ? ಇನ್ನು ಯಾರಿಗಾರ ಡೌಟ್ ಇದೆ ಕೇಳ್ರಿ, ನಾನು ಬಗೆಹರಿಸ್ಬಿಡ್ತೀನಿ. ನನಗೆ ಇದೊಂದೇ ಪ್ರಾಬ್ಲಮ್ ಆದ್ರೂ ಪ್ರಾಬ್ಲಮ್ ಇಲ್ಲ. ನೀವು ಕಲಿಬೇಕು, ನಾನು ಕಲಿಸ್ಬೇಕು, ಅವೆರಡು ಸಕ್ಸಸ್ ಆಗ್ಬೇಕು. ಸೊ ನೋಡ್ರಿ, +3 ಇಂಟು +2 ಇಟ್ ಈಸ್ +6. ಸೊ ಮಿಡಲ್ ಟರ್ಮ್ ಈಸ್ -2√6. ನನಗೆ ಬರ್ಬೇಕು +6. ಹೆಂಗ್ ಬರ್ಬೇಕು? -√6 ಇಂಟು -√6 ಮೈನಸ್ ಇಂಟು ಮೈನಸ್ ಪ್ಲಸ್ √6 ಇಂಟು 6 36. 36 ನ ಸ್ಕ್ವೇರ್ ರೂಟ್ ಇಸ್ 6. ಇವೆರಡು ಮೈನಸ್ ಇದ್ದಾಗ ಆಡ್ ಮಾಡಬೇಕು. -√6 -√6 ಮೈನಸ್ 2√6. ಕ್ಲಿಯರಾ? ಕರೆಕ್ಟ್ ಏನ್ರಮ್ಮ? ಇಲ್ಲ ಬರ್ಕಂಡ್ರ? ಈಗ ಬರ್ರಿ, 3x² -√6x -√6x ಪ್ಲಸ್ ಏನು 2 ಇಸ್ ಈಕ್ವಲ್ ಟು, ನೋಡ್ರಿ, -√6x -√6x ಇಸ್ -2√6x. ಕರೆಕ್ಟಾ? ಹರ್ಷಿತಾ ಮೇಡಮ್, 3x² ಇದನ್ನ ಐ ವಿಲ್ ರೈಟ್ 2 ಇಂಟು 3 √2 ಇಂಟು √3. ಅಗೇನ್ ಹರ್ಷಿತಾ ಮೇಡಮ್, √2 ಇಲ್ಲಿ x ಬರೀತಿದ್ದೀನಿ. ಒಂದ್ ನಿಮಿಷ ಸಮಾಧಾನಕ್ಕೆ ನೋಡ್ರಿ, ಇದೊಂದೇ ಪ್ರಾಬ್ಲಮ್ಸ್ ಮಾಡಿಸೋದು ಮತ್ತೆ ಮಾಡ್ಸಲ್ಲ. ಇನ್ನೊಂದು ರೂಟ್ ಇರೋದಲ್ಲ, ನೀವು ಪಕ್ಕ ಆದ್ಮೇಲೆ ಮಾಡಿಸ್ತೀನಿ. ಇಲ್ಲಿ ಈ 6 ಅನ್ನ 2 ಇಂಟು 3 ಅಂತ ಬರೀಬೋದಾ? ಇದು ರೂಟ್ ಹೊರಗಿದೆ, ಇವಿಷ್ಟಷ್ಟೇ ರೂಟ್ ಒಳಗಿದಾವೆ. ಇದೇನಾರ ಡೌಟ್ ಇದೆಯಾ? ನೋ ಸರ್. ಈ 6 ಅನ್ನ 2 ಇಂಟು 3 ಅಂತ ಬರ್ದೆ, ಈ 6 ಅನ್ನ 2 ಇಂಟು 3 ಅಂತ ಬರ್ದೆ. ಯಾರಿಗಾರ ಡೌಟ್ ಇದೆಯಾ? ಅರ್ಥ ಆಯ್ತು ಸರ್. ಅರ್ಥ ಆಯ್ತಾ? 3x² -√2 √3x ಅಂತ ಬರೀತೀನಿ. ಈ ರೂಟು 2ಗೂ ಇದೆ, 3ಗೂ ಇದೆ. ಬರಿಬೋದಾ? ಸರ್ ಓಕೆ, ಅಗೇನ್ ಇದು ಸೇಮ್, √2 √3 x ಪ್ಲಸ್ 2. ಹೇಳ್ರಿ, ಈಗ ಹೇಳ್ರಿ. ಇಸ್ ಈಕ್ವಲ್ ಟು 0. ಈಗ ನಾನು ಹೇಳ್ತಾ ಇದ್ದೀನಿ, ಸಮಾಧಾನಕ್ಕೆ ನೋಡ್ರಿ, ಏನ್ ಕಾಮನ್ ತೆಗಿಬಹುದು ಇಲ್ಲಿ? ಸರ್ ಒಂದ್ ಕಾಮನ್ ತೆಗಿಬಹುದು, ಮತ್ತೆ ಇನ್ನ ತೆಗಿಲೇಬೇಕು. ಇಲ್ಲಿ ಇದು ಇದ್ದಂಗೆ ಐತೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಹೌದಲ್ವಾ? ಎಸ್ ಸರ್. ಈಗ ಏನ್ ಕಾಮನ್ ತೆಗಿತೀರಿ ಯೋಚನೆ ಮಾಡ್ರಿ. 3x 3x ಅನ್ನ ಕಾಮನ್ ತೆಗಿ ಹರ್ಷಿತನ ಪ್ರಕಾರ. ಓಕೆ, ನೋಡ್ರಿ ನಿಮಿಷ. x ಉಳಿತು ಮೈನಸ್ √2. ಒಂದ್ ನಿಮಿಷ ಸಮಾಧಾನಕ್ಕೆ ನೋಡ್ರಿ, ಕಾಮನ್ ಇಲ್ದೇ ಇದ್ರು ಕಾಮನ್ ತೆಗೆದ್ರೆ ಅದು ಇನ್ನೊಂದು ಟರ್ಮ್ ನ ಡಿನಾಮಿನೇಟರ್ ಆಗುತ್ತೆ ಅಂತ ಹೇಳಿದೀನಿ, ನೆನಪಿದೆಯಾ? ಕರೆಕ್ಟಾ? ಕರೆಕ್ಟ್ ಏನ್ರಮ್ಮ? ಸರ್, ಅದು √2 ಮತ್ತೆ √3ಗೂ ಅಪ್ಲಿಕೇಬಲ್ ಆಗುತ್ತಾ? ನೀನು ಹರ್ಷಿತಾ, ನಾನು ಹೇಳೋದನ್ನು ಕೇಳು. ಇದು ಟೋಟಲ್ ಟರ್ಮ್ ಹರ್ಷಿತಾ. ಈಗ ಹರ್ಷಿತಾ, AB ಮೈನಸ್ A ಇದೆ ಅಂತ ಇಟ್ಕ ಹರ್ಷಿತಾ. ಹರ್ಷಿತಾ, Yes, sir. ABC ಇದೆ ಅಂತ ಇಟ್ಕ, ಇದು D ಅಂತ ಇಟ್ಕ ಹರ್ಷಿತಾ. ಹರ್ಷಿತಾ, ಇದು ಕಾಮನ್ ಇಲ್ಲ ಹರ್ಷಿತಾ.
ಇದು ಕಾಮನ್ ತೆಗೆದ್ರೆ 1 ಮೈನಸ್ ಎ ಬಿ ಸಿ ಡಿವೈಡೆಡ್ ಬೈ ಎಸ್ ಸರ್. ಕ್ಲಿಯರಾ? ಹಾ ಸರ್ ಕ್ಲಿಯರ್. ಕ್ಲಿಯರಾ? ಓಕೆ. ಈಗ ನೋಡ್ರಿ, ಐ ವಿಲ್ ಟೇಕ್ 3x as ಕಾಮನ್. ಈಗ ಆಕ್ಚುಲಿ ಎಕ್ಸ್ ಉಳಿತು, √2 √3 ಡಿವೈಡೆಡ್ ಬೈ ಹರ್ಷಿತಾ 3 ಬಂತು. ಯಾಕೆ? ಸರ್ ಕಾಮನ್ ಆಗಿ ತೆಗ್ದಾಗ ಅದು divided by 3 ಮಾಡಿ. ಕಾಮನ್ ಇರ್ಲಿಲ್ಲ ಸರ್, ಇತ್ತಾ? ಅದಕ್ಕೋಸ್ಕರ ಕಾಮನ್ ತೆಗೆದ, ಕಾಮನ್ ಇಲ್ದೇ ಇದ್ರು ಕಾಮನ್ ತೆಗೆದ್ರೆ ಆ ಟರ್ಮ್ ಮತ್ತೊಂದು ಟರ್ಮ್ಗೆ ಏನಾಗುತ್ತೆ, ಡಿನಾಮಿನೇಟರ್ ಆಗುತ್ತೆ. ಓಕೆ ಹರ್ಷಿತಾ, ಇಲ್ಲಿ ಸರ್ ಎಕ್ಸ್ ಬರಲ್ಲ ಹಾ? ಸರ್ √2 ಎಕ್ಸ್ ಬರಲ್ಲ. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಕ್ಲಿಯರಾ? ಈಗ ನೋಡ್ರಿ, ಐ ವಿಲ್ ಟೇಕ್ 2 √3 ಆಸ್ ಕಾಮನ್. ಯಾಕಂದ್ರೆ ಇಲ್ಲಿ √2 √3 ಕಾಮನ್ ತೆಗೆದ್ರೆ ಇಲ್ಲೊಂದು ಸ್ವಲ್ಪ ಆ ಪ್ರಾಬ್ಲಮ್ಸ್ ಅಪ್ಲೈ ಮಾಡ್ದಂಗೆ ಬರಲ್ಲ ಇದು. ಇಟ್ ಬಿಕಮ್ಸ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ √2 ಇಂಟು √3. ಸರ್ ಆ ಸ್ಟೆಪ್ ಇನ್ನೊಂದ್ಸಲ ಹೇಳಿ. ನಾನು ಹೇಳ್ತೀನಿ, ಒಂದ್ ನಿಮಿಷ. ನಾನೀಗ ಇನ್ನೊಂದು 1/4 ಗಂಟೆ ಆಗ್ಲಿ ಸಮಸ್ಯೆ ಇಲ್ಲ. ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿತ್ತಾ? ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಅಲ್ಲಿ ತನಕ ಅರ್ಥ ಆಗಿತ್ತು. ಅರ್ಥ ಆಗಿದೆ ಅನ್ರಮ್ಮ? ಈಗ ಹರ್ಷಿತಾ, ಇದೊಂದೇ ಸ್ಟೆಪ್ ಕ್ಲಿಯರ್ ಮಾಡ್ತೀನಿ. ಇಲ್ಲಿ Yes. 3 ಕಾಮನ್ ಆಯ್ತಾ? ಎಸ್ ಸರ್. ಆಯ್ತಾ? ಸರ್ ಇನ್ನೊಂದ್ಸಲ. 3 ಇದೆಯಾ? ಇದು √3ನೇ ಬೇರೆ, 3ನೇ ಬೇರೆ ಹರ್ಷಿತಾ. ಎಸ್ ಸರ್. ಅದಕ್ಕೋಸ್ಕರ ಇಲ್ಲಿ 3 ಕಾಮನ್ ತೆಗಿತೀನಿ, ಎಕ್ಸ್ ಕಾಮನ್ ತೆಗಿತೀನಿ. ಎಕ್ಸ್ ಕಾಮನ್ ತೆಗೆದೆ. ಇದು ಕಾಮನ್ ಇಲ್ಲದೆ ಇದ್ರು ಕಾಮನ್ ತೆಗೆದ್ರೆ ಅದು ಮತ್ತೊಂದು ಟರ್ಮ್ ಏನಾಗುತ್ತೆ ಅಂತ ಹೇಳಿದೀನಿ, ಡಿನಾಮಿನೇಟರ್ √2 ಬೈ √3 ಬೈ 3. ಕ್ಲಿಯರಾ? ಎಸ್ ಸರ್. ಓಕೆ. ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಇಲ್ಲಿ 2 √3 ಕಾಮನ್ ತೆಗಿಬೇಕು, ಯಾಕಂದ್ರೆ ಇಲ್ಲಿ ಎಕ್ಸ್ ಉಳಿಬೇಕು, ಇಲ್ಲಿ ಎಕ್ಸ್ ಉಳಿಬೇಕು. ಅದಕ್ಕೋಸ್ಕರ √3 ಕಾಮನ್ ಇಲ್ಲದೆ ಇದ್ರು ಎಕ್ಸ್ ಮೈನಸ್ 2 ಡಿವೈಡ್ ಬೈ √2 √3. ಏನಾರ ಡೌಟ್ಸ್ ಇದೆಯಾ? ಅರ್ಥ ಆಯ್ತು ಸರ್. ನೋಡ್ರಿ, ಈಗ ಇಲ್ಲಿ ಕಾಮನ್ ಇರ್ಲಿಲ್ಲ, ಕಾಮನ್ ತೆಗೆದು √2 √3 ಕಾಮನ್ ಇಲ್ಲ. ಇದ್ರ ಬಗ್ಗೆ ಯಾರಿಗಾರ ಈ ಸ್ಟೆಪ್ ಇಂದ ಯಾರಿಗಾರ ಡೌಟ್ ಇದ್ರೆ ಕೇಳಿ. ಈ ಸ್ಟೆಪ್ ಇಂದ ಯಾರಿಗಾರ ಡೌಟ್ ಇದ್ರೆ ಕೇಳಿ. ಅರ್ಥ ಆಯ್ತು ಸರ್. ಯಾರಿಗಾರ ಡೌಟ್? ಹರ್ಷಿತಾ, ಸಹನಾ, ಯಾವುದೇ ಟೀಮ್ನರ್ ಆಗ್ಲಿ, ನಮಗೆ ಡೌಟ್ ಇದೆ ಅಂದ್ರೆ ಕೇಳ್ರಿ. ನಾನು ಹೇಳೋದ್ ಕೇಳ್ರಿ. ಈ ತರ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಅಲ್ಲಿ ಒದ್ದಾಡಬಾರ್ದು. ಇಲ್ಲಿ ತನಕ ಬಂದಿದ್ದೀರಿ ಅನ್ಕೊಂಡಿದೀನಿ. ಎಸ್ ಸರ್. ಇಲ್ಲಿ ನಾನು ಹೇಳ್ತಿದ್ದೀನಿ, ಇವೆರಡು ಟರ್ಮ್ ಅಲ್ಲಿ ನೋಡ್ರಿ, ಸರ್ 3 ಕಾಮನ್ ಇಲ್ಲ ಸರ್, ನಿಮ್ಗೆ ಮಗ ಸೋಡ ನಿಮಗೆ ಗೊತ್ತಾಗತ್ತಿಲ್ಲ ಅಂತ ಬೈರಿ, ಬೇಕಾದ್ರೆ ಬೇಜಾರಿಲ್ಲ. ಕಾಮನ್ ಇಲ್ಲದೆ ಇದ್ರು ಅದನ್ನ ಪ್ಯಾಚ್ ಅಪ್ ಮಾಡಕ್ಕೋಸ್ಕರ ಆ 3 ಇನ್ನೊಂದು ಸಂಖ್ಯೆ ಕೆಳಗೆ ಡಿನಾಮಿನೇಟರ್ ಕುತ್ಕೊಂತತೆ. ಕ್ಲಿಯರಾ? ಸರ್ ಅಲ್ಲಿ 3 ನ √3 ಇಂಟು √3 ತಗೊಂಡಾಗ √3 ಹೊರಗೆ ತೆಗಿಬೋದಿತ್ತಲ್ಲ ಸರ್? ನೀನ್ ಯಾವ್ದವ ಎಲ್ಲೈತವ √3 ಯಾವ ತೆಗಿತೀಯವ? ವಂಶಿ, ಸರ್ 3x. ನಾನ್ ವಂಶಿ ಸಮಾಧಾನಕ್ಕಿರು, ಎಲ್ಲಾ ಟರ್ಮ್ ಒಂದೇ ತರ ಬರ್ಬೇಕು ಆಯ್ತಲ್ಲ. ಅಲ್ಲೇನೋ ಮಾಡ್ಕೊಂಡ್ರೆ ನಿನ್ ಅಪ್ ಟು ಮಾರ್ಕ್ ರೀಚ್ ಆಗಕ್ಕಾಗಲ್ಲ ವಂಶಿ. ಸರ್ ಅವಾಗ ಬ್ರಾಕೆಟ್ ಅಲ್ಲೂ ಕಾಮನ್ ಸೇಮ್ ಬರುತ್ತಲ್ಲ? ಹೂನವ, ಇಲ್ಲಿ ನೀನು ಬರೀ 6 ಅಂತಾನೆ ಇಟ್ಕೋಬೋದಿತ್ತು ಆಯ್ತಲ್ಲ. ಇಲ್ಲಿ ಯಾಕೆ ಸ್ಪ್ಲಿಟ್ ಮಾಡಿದೀನಿ ಅಂದ್ರೆ ಇದು ಮಾಡಕ್ಕೋಸ್ಕರ. ಇಲ್ಲಿ 2/√2 ಹೆಂಗ್ ತೆಗಿತೀಯ ಅವಾಗ ನೀನು? √2 ಬರೀಬೇಕಾ? ಸರ್ ಅಲ್ಲಿ 3 ನ √3 ಇಂಟು √3 ಮಾಡ್ಕೊಂಡಾಗ √3 ಹೊರಗ್ ತೆಗ್ದಾಗ ಬರುತ್ತಲ್ಲ? ಅಲ್ಲವ, √3 ಯಾಕೆ ಮಾಡ್ಕೊಂತೀನಿ ಇಲ್ಲಿ? ಈಗ ತಡಿ, ಸರ್ 3 ನ ನಾನು ನಿಮಗೆ ಅದನ್ನ ಕಾನ್ಸೆಪ್ಟ್ ಹೇಳ್ಕೊಟ್ಟೆ ಇಲ್ಲಲ್ಲ. ಸರ್ ಅಲ್ಲ ಹಂಗೂ ಮಾಡ್ಬೋದಲ್ಲ? ಇಲ್ಲಿ ಅವಾಗ ಇಲ್ಲಿ ಸರ್ ಅಲ್ಲಿ 2 ನ √2 ಇಂಟು √2 ಮಾಡ್ಕೋಬಹುದು. ಅದನ್ನ 2 ನ ನಿನ್ ಪ್ರಕಾರ ಏನು, ಇದನ್ನು √3 ಮಾಡ್ಕೊಳ್ರಿ, ಇದು √3 ಮಾಡ್ಕೊಳ್ರಿ ಅಂತ, ಇದನ್ನ √2 ಮಾಡ್ಕೊಳ್ರಿ, ಇದನ್ನ √2 ಮಾಡ್ಕೊಳ್ರಿ ಅಂತ. ಸರ್ ಅವಾಗ √3 ಕಡೆ √2 ಆ ಕಡೆ ತೆಗಿಬೋದಿತ್ತು.
ಏನವ ಇದು ನಿಮ್ಗೆ ಓಕೆನಾ? ಹರ್ಷಿತಾ, ಸರ್ ಗೊತ್ತಾಗ್ಲಿಲ್ಲ ಸರ್ ಹೆಂಗೆ ಅಂತ. ಅವಳು ಹೇಳೋದು ಹೇಳ್ತೀನಿ ನೋಡ್ರಿ, ಅದನ್ನು ಅವಳದು ಒಂದು ಆಕ್ಸೆಪ್ಟ್ ಮಾಡೋಣ. ಒಂದ್ ನಿಮಿಷ ನೋಡ್ರಿ, ಈಗ ನಾನು ಹೇಳ್ತೀನಿ ಕೇಳ್ರಿ. ಈಗ ಈ 3 ವ್ಯಾಲ್ಯೂ ಅಷ್ಟೇ ಇರ್ಬೇಕು ಅಂದ್ರೆ √3 ಇಂಟು √3 ಎಕ್ಸ್ ಸ್ಕ್ವಯರ್. ಅಗೈನ್ ಇಟ್ ಇಸ್ 3. So now write 3 as √3 into √3. Correct? Harshita. So ಎಸ್ again ಸರ್. √9, it is 3. Clear? ಹಾ ಸರ್. Okay. So now, okay, Vamshi. 2 into √3 x minus √2 √3 x. ಈ 2 ಅನ್ನ √2 into √2 is equal to 0. ಬರಿಬೋದಾ? In ಎಸ್ this ಸರ್ ಬರಿಬೋದು. you can take √3 x as common. ಉಳಿದೇನು √3 x minus √2. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಇಲ್ಲಿ ಎರಡನ್ನು ಡಿವೈಡ್ ಮಾಡೋದು ಯಾವುದು? √2. ಆವಾಗ ಅಗೇನ್ √3 x minus √2 is equal to 0. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ವಂಶಿ ಸಜೆಷನ್ ಗುಡ್ ಇದೆ, ವೆರಿ ಫೈನ್. ಓಕೆ, ಏನಾರ ಡೌಟ್ ಇದೆಯನ್ರಮ್ಮ? ನೋ ಸರ್. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನಿಮಗೆ ಈ ಸ್ಟೆಪ್ ಇಂದ ಇಲ್ಲಿ ತನಕ ಬಂದ್ಬಿಟ್ರೆ ನೀವು ಇಲ್ಲಿ ತಲೆ ಒಳಗೆ ಏನಾರು ಸೊ ಬರೀ 3 ಇತ್ತು, 2 √3, 2 √3 ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 3. ಬರೀ 2 ನ 2 ರೂಟ್ ಬರ್ದೆ 2 ರೂಟ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 2. ಕ್ಲಿಯರಾ? ಎಸ್ ಸರ್. Okay. So now in this case, √3 as common, x as common. So now it becomes √3x minus √2. Okay. So in this case, ಇವೆರಡನ್ನು ಟರ್ಮ್ ಅನ್ನು ಡಿವೈಡ್ ಮಾಡೋ ಸಂಖ್ಯೆ ಇರೋದು ಯಾವುದು? ಮೈನಸ್ ಗೆ ಮೈನಸ್, ಪ್ಲಸ್ ಗೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಎರಡು ಟರ್ಮ್ ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? √2. ಇಲ್ಲಿ ಏನ್ ಬರ್ದಿರ್ತೀರ ಅದನ್ನ ಬರೀರಿ ಅಂತ ಹೇಳಿದೆ. ಬನ್ನಿ ಕೊಡಿ, ಏನಾರ ಡೌಟ್ ಐತಾ? ನೋ ಸರ್. ಕ್ಲಿಯರಾ? ಎಸ್ ಸರ್. ಈಗ ಇಟ್ ಮೀನ್ಸ್ √3x minus √2 into √3x minus √2 is equal to 0. ಬರಿಬೋದಾ? ಯಾಕಂದ್ರೆ √3x minus √2 ನ ಹೊರ ತೆಗೆದ್ರೆ √3x ಉಳಿತು, √3x minus √2 ನ ಹೊರ ತೆಗೆದ್ರೆ √2 ಉಳಿತು. ಕ್ಲಿಯರಾ? ಇಟ್ ಬಿಕಮ್ಸ್, ಲಾಸ್ಟ್ ಆನ್ಸರ್ ಈಸ್ √3x minus √2 is equal to 0. √3x minus √2 is equal to 0. So √3x is equal to √2. X is equal to √2 by √3. √3x is equal to √2. X is equal to √2 by √3. So now write down. ಮತ್ತೊಂದ್ಸಲ ಹೇಳ್ತೀನಿ, ಒಂದಲ್ಲ 2 ಸಲ ಕೇಳ್ರಿ. ನೀವು ಡೌಟ್ ಬರಬಾರ್ದು, ಇದ್ರೆ ಬಗೆಹರಿಸ್ಕೊಳ್ರಿ.
ಸರ್ ಲಾಸ್ಟಿಗೆ RHS ಅಲ್ಲಿ √2/3 ಬರ್ದಿದ್ದೀರಾ. √2/√3 ಬರ್ಬೇಕು. ವೆರಿ ಗುಡ್. √2/√3. ಇಲ್ಲಿಂದ ಸ್ಟಾರ್ಟ್ ಮಾಡಿದಿರಾ ಇಲ್ಲಿಂದ ಸ್ಟಾರ್ಟ್ ಮಾಡಿದಿರಾ? ಅಲ್ಲಿಂದ ಮತ್ತೆ ನೀವು ಮತ್ತೆ ನಾನು ಇಲ್ಲಿ ಬರ್ದಿನಂತ ನೀವು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರಿ. ಫಸ್ಟ್ ಆನ್ಸರ್ ಬರ್ದ ಆಮೇಲೆ ಪ್ರಾಬ್ಲಮ್ ಬರಿಬೇಡ್ರಿ. ಸಿಂಚು ಇಲ್ಲ ಸರ್, ಹಂಗೇನಿಲ್ಲ ಅಷ್ಟೇ. ಅಯ್ಯೋ ಅಷ್ಟು ದಡ್ರಿಲ್ಲ ಸರ್, ನಾವು ಬಾರಿ ಬುದ್ಧಿವಂತಿದೀವಿ. ಸರ್ ಈ ತರ ಪ್ರಾಬ್ಲಮ್ ಇರುತ್ತಾ ಸರ್? ವೈ ನಾಟ್? ಬುಕ್ ಅಲ್ಲಿ ಕೊಟ್ಟಿದ್ದಾನೆ ಇಲ್ಲ ಸರ್ ಎಷ್ಟು ಮಾರ್ಕ್ಸ್ ಇರ್ಬೋದು? ಒಂದು 3 marks. ಇದ್ರಾಗ ಏನ್ ಕಷ್ಟ ಇದೆ ಮಾಬಾರಿ? ಲಿಖಿತ್ ಇದೇನಾ? ಇದೆಯೇನಾ? ಇದೀನಿ ಸರ್. ಅದೇನಪ್ಪ ಪಾಪು? ನಾಳೆ ರಜಾ ಇರುತ್ತೆ, ನಾಡಿದ್ ಕ್ಲಾಸ್ ಇರುತ್ತೆ. ನಾಡಿದ್ ಇನ್ನೊಂದು ಸ್ಕ್ವೇರ್ ರೂಟ್ ಪ್ರಾಬ್ಲಮ್ ಇದೆ. ನಾಡಿದ್ ಮಾಡಿಸ್ಬಿಟ್ಟು ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ 4-5 ಈಸಿ ಇದಾವೆ, ಮುಗಿಸ್ಬೇಡ ಅಷ್ಟೇ. ಅಲ್ಲಿಗೆ ನೆಕ್ಸ್ಟ್ ಇನ್ನೊಂದ್ ದಿವಸ ಉಳಿತತೆ, ಯಾವ್ದು ಫ್ರೈಡೆ ಒಂದ್ ದಿವಸ ರಜೆ ಇರುತ್ತೆ. ಮತ್ತೆ ಸಾಟರ್ಡೆ ಸಂಡೆಗೆ ನೇಚರ್ ಆಫ್ ಫ್ರೂಟ್ಸ್ ಮುಗೀತದೆ. ನೋ ಡೌಟ್. ನೇಚರ್ ಆಫ್ ಫ್ರೂಟ್ಸ್ ಇಷ್ಟು ಪ್ರಾಬ್ಲಮ್ಸ್ ಕಷ್ಟ ಇಲ್ಲ. ಅವು ಎಷ್ಟಾಯ್ತವ? ನೋ ಸರ್, ಕಷ್ಟ ಆಯ್ತು. ಗೌಡ್ರ ಅದಾರ ಹೋದ್ರ? ಸರ್ ಇದೀನಿ. ಸಮನ್ವಯ ಎಸ್ ಸರ್. ಹೇಳೆ ವಂಶಿಗೆ. ಏನಂತ ಸರ್? ಇವಳು ಬಾರಿ ಹಾಕಿದಾಳ್ರಿ. ಮೋಟ್ಲಿ ಏನೋ ಗೌಡ್ರೆ ಕಮಿಟ್ ಆಗಿದಾರ ಕಣ್ರಿ ಇವ್ರು. ಹಾ ಹಾ ನಾನೇ ಹೇಳ್ತೀನಿ ಬಿಡ್ರಿ ಸರ್. ಯಾರು? ನಾನು ವಂಶಿಗೆ ಹೇಳ್ತೀನಿ. ಹೇಳ್ತೀಯಾ? ಹಾ ಯಾವಾಗ ಬರ್ಬೋದು ದುಡ್ಡು? ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸ್ಯಾಟರ್ಡೆ ಸಂಡೇ ಒಳಗೆ ಬರುತ್ತೆ ಬಿಡ್ರಿ. ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹ್ಞೂ ಸರ್ ಮಾಡಿ. ಓಕೆ, ನೋಡ ನಿಂದು ಒಂದ್ ಮಾತು, ನಿನ್ ಸ್ನೇಹಿತೆ ಮಾತಿಗೆ ಬೆಲೆ ಕೊಡ್ತಾಳ ಇಲ್ಲ ಈಗ ಗೊತ್ತಾಗತ್ತೆ ಈಗ. ಸರ್ ಕೊಡ್ಲಿಲ್ಲ ಅಂದ್ರೆ ಮಾನ್ಯರೇ ಕೊಡ್ತಾರೆ. ನಾ ಮಾರ್ನಿಂಗ್ ಹಂಗೆ ಹೇಳಕ್ಕಾಗತ್ತವ? ಪಾಪ ಅವಳ ನಡುವೆ ಈಗ ಏನೋ ಒಂದು ಫ್ರೆಂಡ್ ಅಂತ ಪುಷ್ ಮಾಡೋಣ ಅಂತ ಹೇಳ್ತಿದ್ದಾಳೆ. ಪಾಪ ಮಾರ್ನಿಂಗ್ ನಾನು ಕೇಳಿದ್ರೆ ಅದೇನಂತಾರ ಹೇಳು? ಹಾ ಸೊ ಓವರ್. ಏನ್ ಡೌಟ್ ಇದೆ ಏನ್ರಮ್ಮ? ಬರ್ಕಳಿ ಮತ್ತೊಂದ್ಸಲ ಹೇಳೋಣ. PS ಸರ್ ಸುಮೀರಿ ಸರ್ ಸಾವಸಲ ನಿಂತು. ಒಂದ್ ದಿವಸನಾರ ಹೆಬ್ಳಿಗೆರೆಗೆ ಕರಿಯೋದು ಬರ್ರಿ ಸರ್. ಸರ್ ಇವಾಗ ಕರಿತಿದ್ದೀನಿ, ಬರ್ರಿ ಸರ್ ಹೋಗಿ. ಹಿಂಗೆ ಸರ್ ವಂಶಿ ಹಂಗಂತೂ ಮಾಡಲ್ಲ ಸರ್, ಬರ್ರಿ ಸರ್. ಬಟ್ಟೆ ಕೊಡಿಸ್ತೀಯ ಅಂದಂಗ ಆತು. ಎಸ್ ಸರ್, ಕೊಡಿಸ್ತೀನಿ ಬರ್ರಿ ಸರ್. ವೆರಿ ಗುಡ್, ವೆರಿ ನೋಡ ಸಾಕವ ನೀನ್ ಕೊಡಿಸ್ತೇನೆ. ಅವಳು ಹಂಗೆ ಅಂದ್ಲು, ಬರ್ರಿ ಕೊಡಿಸ್ತೀನಿ ಅಂತ. ನಾನು ನಿನ್ ಈಗ ವಂಶಿ PS ಮನೆಗೆ ಏನು ಫಂಕ್ಷನ್ ಇದ್ರು ಕೊಡಿಸ್ತೀನಿ ಅಂತದಾಳೆ. ನೀನ್ ಫಂಕ್ಷನ್ ಇಟ್ಕೊಂಡೇ ಕೊಡ್ಸಿಲ್ಲ.
ಸರ್ ಮುಗ್ದಿ ಅಲ್ಲೇ ಒಂದ್ ತಿಂಗ್ಳಾಗ್ತಾ ಬಂತು ಸರ್. ಹೌದಾ ನಾವು ಪಿ ಎಸ್ ಮನೆಗೆ ಏನು ಫಂಕ್ಷನ್ ಇಲ್ಲ ವಂಶಿ, ಆದ್ರೂ ಪಿ ಎಸ್ ಬಟ್ಟೆ ಕೊಡಿಸ್ತೀನಿ ಅಂತಾಳೆ. ನೀನು ಪಿ ಎಸ್ ಮನೆ ಫಂಕ್ಷನ್ ಇದ್ರು ಬಟ್ಟೆ ಕೊಡಿಸ್ತಾಳೆ, ನೀನ್ ಫಂಕ್ಷನ್ ಇಟ್ಕೊಂಡೇ ಕೊಡಿಸ್ಲಿಲ್ಲಲ್ಲ. ಆಮೇಲೆ ಕರಿಯಕ್ಕೆ ಅವಳೇನ್ ಗೊತ್ತಾ, ಅವಳು ಬಂದ್ರೆ ಬಟ್ಟೆ ದುಡ್ಡು ಕೊಡ್ಬೇಕಾಗತ್ತೆ ಅಂತೇಳಿ ಅವ್ರ ಅಪ್ಪಾಜಿ ಅವ್ರ ಅಮ್ಮನ್ ಕಳ್ಸಿದಾಳೆ. ಲೆಕ್ಕ ಹಾಕು ಪಿ ಎಸ್. ಕಂಜೂಸು ಸರ್. ನಾನು ನೋಡ್ತಾ ಇದ್ದೀನಿ ಅವ್ರ ಅಪ್ಪಾಜಿ ಅಮ್ಮ ಎಷ್ಟು ಕವರ್ ಕೊಡ್ತಿದಾರೆ ಬಟ್ಟೆ ಅಂದ್ರೆ ನನಗ್ ತಂದರಣ ಅಂತ. ನಮ್ಮ ಅಪ್ಪಾಜಿ ಅಮ್ಮಗೆ ಅಷ್ಟೇ ಕೊಟ್ರು ಪಿ ಎಸ್. ನನಗೆ ಅವ್ ಬೇಜಾರಾಗಿ ಎದ್ದೋಗ್ಬಿಟ್ಟೆ ನಾನು. SLC ಪಾಸ್ ಆದ್ಮೇಲೆ ಒಂದೇ ಸಲ ತಗೊಂಡ್ಬಿಡ್ತೀನಿ ತಗ, ಆಯ್ತಲ್ಲ 1 ಡಜನ್ ಬಟ್ಟೆ ಕೊಡ್ಸ್ಬಿಡೋಕ ಅವಾಗ. ಈಗ್ಲೇ ಬಿಟ್ಬಿಡ್ತಾರೆ ಬೇಕಾರೆ ಕ್ಲಾಸ್ ಪಿ ಎಸ್. ಸರ್ ಈಗಿನ ಲಾಗೌಟ್ ಆಗ್ತಾಳೆ ಸರ್. ಬೇಕಾದ್ರೆ ಹೆಂಗೆ. ಸೊ ಬರ್ರಿ ಈಗ ಆಯ್ತು. ಸೊ ನೋಡ್ರಿ ಇಲ್ಲಿ ಸ್ಕ್ವೇರ್ ರೂಟ್ ಇದೆ ಅಂತ ತಕ್ಷಣ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಿಂಚು ಫಸ್ಟ್ +3 +2 ಪ್ಲಸ್ ಇಂಟು ಪ್ಲಸ್ 3 2s are 6. ಮಿಡಲ್ ಟರ್ಮ್ ಇಸ್ -2√6. ನನಗೆ +6 ಬರಬೇಕು. ಯಾವ ಎರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ. 3 2 ತಗೊಳಕ್ ಬರಲ್ಲ ಇಲ್ಲಿ, ಯಾಕೆ ಅಂದ್ರೆ ಇಲ್ಲಿ ರೂಟ್ ಇದೆ. ಅದಕ್ಕೋಸ್ಕರ -√6 ತಗೊಂಡೆ. ಮೈನಸ್ ಇಂಟು ಮೈನಸ್ ಪ್ಲಸ್ √6 into √6 √36. His answer is 6. -√6 is -2√6. So now come to this point, 3x square minus √6x minus √6x plus 2 is equal to 0. So 3x square, you can write 6 as 2 into 3, 6 as root of 2 into 3 plus 2. So ನಾನು ಇದನ್ನ ಸ್ಪ್ಲಿಟ್ ಮಾಡಿದೀನಿ, ಈ ರೂಟ್ ಇದಕ್ಕೂ ಇದೆ, ಇದಕ್ಕೂ ಇದೆ, ಇದಕ್ಕೂ ಇದೆ, ಇದಕ್ಕೂ ಇದೆ. ಸೊ ಇಲ್ಲಿ ನೋಡ್ರಿ ಈ 3ನೇ ಬರಬೇಕು, √3 ಕಾಮನ್ ತೆಗಿಬೇಕು ಅಂದ್ರೆ ಯು ಕ್ಯಾನ್ ಮೇಕ್ ದಿಸ್ 3 ಆಸ್ √3. ಸೊ ಯು ಕ್ಯಾನ್ ಮೇಕ್ √3 into √3, ಇಟ್ ಇಸ್ √9, ಅಗೈನ್ ಇಟ್ ಇಸ್ 3. ಸೊ ನಾವು ಏನು ವ್ಯಾಲ್ಯೂ ಚೇಂಜ್ ಆಗಿಲ್ಲ. -2√3 into x -2√3x. Again this √2 can be written in the form of √2. So now write √2 into √2, it is √4, again it is 2. So now make 2 groups. √3x ಕಾಮನ್ ತೆಗೆದ್ರೆ √3 ಒಂದು √3 ಉಳಿತು, ಒಂದು x ಉಳಿತು. ಇಲ್ಲಿ √3x ಹೊರಗೆ ಕಾಮನ್ ತೆಗೆದ್ರೆ √2 ಉಳಿತು. ಇಲ್ಲಿ ಇವೆರಡನ್ನು ಬಾಕ್ಸ್ ಕಾಮನ್ ಸಂಖ್ಯೆ ಯಾವುದು? √2. ಒಂದು √2 ಕಾಮನ್ ತೆಗಿಬೇಕು, ಮೈನಸ್ಗೆ ಮೈನಸ್, ಇಲ್ಲಿ ಏನ್ ಬರ್ದಿರ್ತೀರ ಅದು. ಸೊ ನಾವು ಟೇಕ್ √3x - 2, √3x - 2 ಕಾಮನ್. So √3x - √2 is equal to 0. √3x is equal to √2. X is equal to √2/3. √3x is equal to √2. √3x is equal to √2. X is equal to √2/√3. So for this ಇಲ್ಲಿ ಸ್ಟಾಪ್ ಮಾಡಿರೋಣ. ಇನ್ನೊಂದು ಪ್ರಾಬ್ಲಮ್ ಮಾಡೋ ಅಷ್ಟೊತ್ತಿಗೆ ನಿಮಗೆ ಐಡಿಯಾ ಬಂದಿರುತ್ತೆ. ಏನ್ ಹೇಳಿ ಐಡಿಯಾ ಬರುತ್ತೆ, ಹೆಂಗ್ ಮಾಡ್ಬೇಕು ಇದನ್ನ ವರ್ಕೌಟ್ ಮಾಡಿದ್ರೆ ನಿಮಗೆ ಈಗ